ಎಲ್ಲರಿಗೂ ಟೆಕ್ಸ್ರಿ ಕನ್ನಡ ಚಾನಲ್ಗೆ ಸ್ವಾಗತ. ಇಂದು ನಾವು ಬಿಳಿ ಕಾಗೆ ಪಾಠದ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಬರೆದವರು ಎಚ್ ನಾಗವೇಣಿ. ನಾಗವೇಣಿ ಅವರು 1962ರಲ್ಲಿ ಮಂಗಳೂರಿನ ಹೊನ್ನಕಟ್ಟೆಯಲ್ಲಿ ಜನಿಸಿದರು. ಇವರು ಹಲವಾರು ಕಥಾ ಸಂಕಲನ, ಕೃತಿಗಳು, ಪ್ರಬಂಧ ಸಂಕಲನಗಳು, ಅಂಕಣ ಬರಹ ಸಂಗ್ರಹವನ್ನು ಮಾಡಿದ್ದಾರೆ. ಇವರ ಕಥಾ ಸಂಕಲನ 4ನೇ ನೀರು. ಇದರಿಂದ ಬಿಳಿ ಕಾಗೆ ಪಾಠವನ್ನು ಆರಿಸಲಾಗಿದೆ. ಮೊದಲನೆಯದಾಗಿ ಪಾತ್ರಗಳ ಪರಿಚಯವನ್ನು ನೋಡೋಣ. ಸುಬ್ರಾಯ ಭಟ್ಟರು, ಇವರಿಗೆ 72 ವರ್ಷ. ಇವರು ನಿವೃತ್ತ ಮಾಸ್ಟರ್ ಆಗಿದ್ದರು. ಇವರ ಪತ್ನಿ ಶಾರದಮ್ಮ, ಇವರು ಈ ಪಾಠ ಬಂದಲ್ಲಿ ಇವರು ತೀರ್ಕೊಂಡು 4 ವರ್ಷ ಆಗಿರುತ್ತೆ. ಸೊಸೆ ಸುಭದ್ರ, ಮಗ ಕೇಶವ, ಮೊಮ್ಮಗನ ಹೆಸರು ರಾಮು, ಈತನಿಗೆ 7 ವರ್ಷ. ರಾಮುವಿನ ಸ್ನೇಹಿತರು ಮಮ್ಮದೆ, ಫಕೀರ ಮತ್ತು ಅಚ್ಯುತ ಮಾಸ್ಟ್ರು ಅನ್ನುವಂತಹ ಒಂದು ಕ್ಯಾರೆಕ್ಟರ್ ಬರುತ್ತೆ. ಇವರು ರಾಮುವಿನ ಶಾಲಾ ಶಿಕ್ಷಕರು. ಮತ್ತು ಫಕೀರ ಅಂತ ಏನು ರಾಮುವಿನ ಫ್ರೆಂಡ್ ಇದ್ದಾರೆ, ಇವರು ಬಜಿಲಕೇರಿಯ ಮಡಿವಾಳ ಮಣಿಯಪ್ಪುವಿನ ಮಗ ಅಂತ ಹೇಳಿ ಅವರ ಹೆಸರು ಮಾಣಿಯಪ್ಪ ಅಂತ ಹೆಸರು ಕೊಟ್ಟಿದ್ದಾರೆ. ಮತ್ತು ಮಮ್ಮದೆ ಅವರ ತಾಯಿ ಬೀಪಾತುಮಾ ಅಂತ ಹೇಳಿಬಿಟ್ಟು ಹೆಸರು ಕೊಟ್ಟಿದ್ದಾರೆ. ಇದನ್ನು ಬಿಟ್ಟು ಇನ್ನೂ ಒಂದು ಹೆಸರು ಬರುತ್ತೆ, ಮನ್ಸಾ ಮುಗೇರ ಅನ್ನುವಂತಹ ಒಂದು ಕ್ಯಾರೆಕ್ಟರ್ ಕೂಡ ಬರುತ್ತೆ. ಇದು ಒಂದು ನೂಲ ಹುಣ್ಣಿಮೆಯ ದಿನಕ್ಕೆ 4 ದಿನ ಮೊದಲು ನಡೀತಾ ಇರುವಂತಹ ಒಂದು ಸೀನನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಇನ್ನೊಂದು ಮೇಜರ್ ಅಂದರೆ ಸೂಜಿ ಕೆರೆ ಅನ್ನುವಂತಹ ಒಂದು ಕೆರೆ ಇದೆ ಅವರ ಮನೆಯ ಪಕ್ಕದಲ್ಲಿ. ನೂಲ ಹುಣ್ಣಿಮೆ ಇದರ ಬಗ್ಗೆ ತಿಳ್ಕೊಬೇಕು ಅಂದರೆ ಇದು ಶ್ರಾವಣ ಪೂರ್ಣಿಮೆ ಅಂತ ಕರೀತಾರೆ. ಅಂದರೆ ರಕ್ಷಾಬಂಧನ ಬರುವಂತಹ ದಿನ. ಗಾಯತ್ರಿ ಜಯಂತಿ ಸಹ ಇರುತ್ತೆ. ಯಜುರ್ವೇದ ಉಪಕರ್ಮಗಳನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಬ್ರಾಹ್ಮಣರು, ಮಂಗಳೂರು ಸೈಡಲ್ಲಿ ಇರುವಂತಹ ಭಟ್ಟರು ಏನಿದ್ರಲ್ಲಿ ಬರ್ತಾರಲ್ಲ, ಅವರು ಜನಿವಾರವನ್ನು ಬದಲಾಯಿಸ್ಕೋತಾರೆ. ಹಾಗಾಗಿ ಇದನ್ನು ನೂಲ ಹುಣ್ಣಿಮೆ ಅಂತ ಕೂಡ ಕರೀತಾರೆ. ಇಲ್ಲಿ ಮೊದಲನೆಯದಾಗಿ ಬಿಳಿ ಕಾಗೆ ಅಂದರೆ ಏನು ಅಂತ ಹೇಳೋದಾದರೆ, ಶೀರ್ಷಿಕೆಯನ್ನು ನೋಡೋದಾದರೆ, ತುಳುನಾಡ ಭಾಗದಲ್ಲಿ ಬ್ರಾಹ್ಮಣ ಕುಟುಂಬ ಅಥವಾ ಇವರು ಭಟ್ಟರು ಏನಿದ್ದಾರೆ, ಇವರಲ್ಲಿ ಈ ಕುಟುಂಬದಲ್ಲಿ ಋತುಚಕ್ರದ ಅಥವಾ ಮೆನ್ಸ್ಟ್ರಿಯಲ್ ಸೈಕಲ್ ಬಗ್ಗೆ ಮಗುವಿಗೆ ವಿವರವಾಗಿ ಹೇಳಲಾಗ್ತಾ ಇಲ್ಲ. ಸೊ ಅದರ ಬದಲಿಗೆ ಕೊಡ್ತಾ ಇರುವಂತಹ ಒಂದು ನೆಪ ಬಿಳಿ ಕಾಗೆ ಅನ್ನುವಂತಹ ಒಂದು ಕಲ್ಪನೆ ಅಷ್ಟೇ. ಮಗುಗೆ ಹೇಳೋಕ್ಕಾಗ್ತಾ ಇಲ್ಲ ಒಂದು ಕಾನ್ಸೆಪ್ಟನ್ನು ಅಂದಾಗ ಅರ್ಥ ಮಾಡಿಸೋದಕ್ಕೆ ಮತ್ತು ನಿಯಮಗಳಲ್ಲಿ ಬೌಂಡ್ ಆಗಿರಲಿ ಅಂತ ಹೇಳಿಬಿಟ್ಟು ಹೇಳಿರುವಂತಹ ಒಂದು ಕಟ್ಟುಕತೆ ಅಷ್ಟೇ. ಈ ಪಾಠದಲ್ಲಿ ನಾವು ಏನನ್ನು ಕಲಿಬಹುದು ಅಥವಾ ನೋಡಬಹುದು ಅಂದರೆ, ಹಿಂದಿನ ಪೀಳಿಗೆ ಮತ್ತು ಇಂದಿನ ಪೀಳಿಗೆ ನಡುವೆ ಇರುವಂತಹ ಡಿಫ್ರೆನ್ಸು ಅಥವಾ ಜನ್ರೇಷನ್ ಗ್ಯಾಪ್ ನೋಡಬಹುದು. ಮತ್ತು ಮುಗ್ಧ ಮಗುವಿನ ಆಸಕ್ತಿಗಳು, ಪ್ರಶ್ನೆಗಳು ಮತ್ತು ಆಚರಣೆಗಳು, ಹಿಂದಿನ ಕಾಲದ ಆಚರಣೆಗಳು ಹೇಗಿದ್ವು, ಮತ್ತು ಸಂಪ್ರದಾಯ ಭಿನ್ನತೆಗಳು, ಎಲ್ಲ ವರ್ಗಗಳಲ್ಲಿ ಯಾವ್ಯಾವ ರೀತಿ ಸಂಪ್ರದಾಯಗಳನ್ನು ಫಾಲೋ ಮಾಡ್ತಾರೆ ಅನ್ನುವಂಥದ್ದು, ಮತ್ತು ಸಮಾಜದಲ್ಲಿ ಮೆನ್ಸ್ಟ್ರುಯಲ್ ಸೈಕಲ್ ಬಗ್ಗೆ ಇರುವಂತಹ ವಿಚಾರಗಳು, ಮೈಲಿಗೆ ಅನ್ನುವಂತಹ ವಿಚಾರಗಳು, ಇದನ್ನೆಲ್ಲ ನಾವು ಈ ಚಾಪ್ಟರಲ್ಲಿ ನೋಡ್ತೀವಿ. ಮೊದಲನೆಯದಾಗಿ ನೂಲ ಹುಣ್ಣಿಮೆಗೆ ಅಂತ ಹೇಳ್ಬಿಟ್ಟು ಇನ್ನು 4 ದಿನ ಇರುತ್ತೆ. ಸೊ ಆ ಟೈಮಲ್ಲಿ ಸುಬ್ರಾಯ ಭಟ್ರು ಜನಿವಾರಗಳನ್ನು ರೆಡಿ ಮಾಡ್ತಾ ಇರ್ತಾರೆ. ಅಂದರೆ ಜನಿವಾರಗಳನ್ನು ರೆಡಿ ಮಾಡಿ ಅದಕ್ಕೆ ಬ್ರಹ್ಮಗಂಟು ಹಾಕೋದು ಅಂತ ಹೇಳ್ಬಿಟ್ಟು ಅವರು ಆ ಪ್ರೋಸೆಸ್ನ ಮಾಡ್ತಾ ಇರ್ತಾರೆ. ಏನಕ್ಕೆ ಅಂತ ಹೇಳಿದರೆ, ಮುಂಚೆ ಅಲ್ಲಿ ಇದ್ದಂತಹ ದಾಸಪ್ಪನವರು ಅಂತ ಏನಿದ್ರು ಅವರು ಅವೈಲೇಬಲ್ ಇರಲ್ಲ, ಅವರಿಗೆ ಲಕ್ವ ಆಗಿರುತ್ತೆ. ಸೊ ಅವರ ಬದಲಾಗಿ ಈಗ ಆ ರೀಜನಲ್ಲಿ ಸುಬ್ರಾಯ ಭಟ್ಟರು ಮೇಜರಾಗಿ ಅಲ್ಲಿದ್ದ ಬ್ರಾಹ್ಮಣರು ಏನಿರ್ತಾರೆ ಅವರಿಗೆಲ್ಲ ಹೊಸ ಜನಿವಾರಗಳನ್ನ ಹಾಕೊಡುವಂತಹ ಕೆಲಸವನ್ನು ಮಾಡಬೇಕಾಗಿರುತ್ತೆ. ಅವರಿಗೆ ಒಬ್ಬ ಮೊಮ್ಮಗ ರಾಮು ಇದ್ದಾನೆ. ಅವನು ಇಬ್ಬರು ಗೆಳೆಯರಿದ್ದಾರೆ. ಅವ್ರ ಜೊತೆ ಕಳ್ಳ ಪೊಲೀಸ್ ಆಟವನ್ನು ಆಡ್ತಾ ಇದ್ದಾನೆ ಅಲ್ಲೇ ಅಂಗಳದಲ್ಲಿ. ಸೊ ಕಳ್ಳ ಪೊಲೀಸ್ ಆಟ ಆಡುವಾಗ ರಾಮು ಪೊಲೀಸ್ ಆಗಿರ್ತಾನೆ, ಮೊಮ್ಮದೆ ಮತ್ತು ಫಕೀರ ಬಂದುಬಿಟ್ಟು ಕಳ್ಳರಾಗಿರ್ತಾರೆ. ಸೊ ಆಟ ಆಡುವಾಗ ಆಟದಲ್ಲಿ ಬೈ ಮಿಸ್ಟೇಕಾಗಿ ಮಮ್ಮುದೆಯ ಚಡ್ಡಿ ಬಿಚ್ಚೋಗ್ಬಿಡುತ್ತೆ. ಸೊ ಅಂಥ ಟೈಮಲ್ಲಿ ರಾಮು ಮತ್ತು ಫಕೀರ ಜೋರಾಗಿ ನಗ್ತಾರೆ. ಅದಕ್ಕೆ ಜಗಳ ಶುರುವಾಗುತ್ತೆ, ಕೋಪ ಮಾಡ್ಕೋತಾರೆ. ಅದಾದಮೇಲೆ ಮಮ್ಮುದೆ ರಾಮುಗೆ ತುಂಬ ಹೊಡಿತಾರೆ, ಮುಖ ಮೂತಿ ನೋಡದೆ ಹೊಡೆದ್ಬಿಟ್ಟು ಆಮೇಲೆ ಅವ್ರ ಅಜ್ಜ ಕೂಗೋದು ಕೇಳಿಬಿಟ್ಟು ತಪ್ಪಿಸ್ಕೊಂಡು ಓಡೋಗ್ಬಿಡ್ತಾರೆ ಇಬ್ಬರೂ. ಅದಾದಮೇಲೆ ಅವನು ಅಜ್ಜ ಹೇಳೋದೇ ಕರೆಕ್ಟು ಅಂತ ಹೇಳ್ಬಿಟ್ಟು, ಮುಂಚೆ ಅಜ್ಜನ ಮಾತು ಅಂದರೆ ಅಷ್ಟೊಂದು ಅವನು ಸೀರಿಯಸ್ ಆಗಿ ತಗೋತಿರಲ್ಲ, ಬಟ್ ಅಜ್ಜ ಹೇಳಿದೆ ಕರೆಕ್ಟು, ನಾನು ಇವ್ರ ಜೊತೆ ಸೇರಬಾರ್ದಿತ್ತು ಅನ್ನುವಂತಹ ಒಂದು ವಿಚಾರವನ್ನು ಮಾಡ್ತಾನೆ. ಆಮೇಲೆ ಒಂದು 4 ದಿನ ಕಳೆಯುತ್ತೆ. ಅದಾದಮೇಲೆ ಮತ್ತೆ ಅವನೇನೆ ಸಾರ್ಟ್ ಔಟ್ ಮಾಡಿಕೊಂಡು ಮತ್ತೆ ಆಟ ಆಡೋಕ್ಕೆ ಬನ್ನಿ ಅಂತ ಹೇಳಿಬಿಟ್ಟು ಅವರಿಬ್ಬರೂ ಇನ್ವೈಟ್ ಮಾಡಿ ಕರ್ಕೊಂಬರ್ತಾನೆ. ಮತ್ತೆ ಕಿರಿಕಿರಿ ಸ್ಟಾರ್ಟ್ ಆಗುತ್ತೆ ಚಿಕ್ಕ ಪುಟ್ಟದು. ಹೇಗೆ ಅಂತ ಹೇಳಿದ್ರೆ, ರಾಮು ಕಳೆದ ಸಾರಿ ಪೊಲೀಸ್ ಆಗಿ ಆಟ ಆಡ್ತಾ ಇರೋವಾಗ ಒಂದು ಜಗಳ ಶುರುವಾಗಿತ್ತು. ಹಾಗಾಗಿ ಈ ಸರಿ ನಾನು ಪೊಲೀಸ್ ಆಗೋದಿಲ್ಲ, ನಾನು ಕಳ್ಳನ ಪಾತ್ರ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಅದಕ್ಕೆ ಮಮ್ಮುದೆ ಬೇಡ ಅಂತ ಹೇಳಿಬಿಟ್ಟು, ಏನಕ್ಕೆ ಅಂತ ಹೇಳಿದ್ರೆ, ಮುಂಚೆ ಒಂದು ಸರಿ ಅವನು ಕಳ್ಳನ ಪಾತ್ರವನ್ನು ಮಾಡಿದಾಗ ದೇವರ ಕೋಣೆ ಅಟ್ಟದಲ್ಲಿ ಹೋಗಿ ಬಚ್ಚಿಟ್ಕೊಂಡ್ಬಿಟ್ಟಿರ್ತಾನೆ. ಹಾಗಾಗಿ ಅಲ್ಲಿ
ದೇವರ ಕೋಣೆಗೆ ಇವರಿಗೆ ಎಂಟ್ರಿ ಇರಲ್ಲ, ಒಳಗಡೆ ಹೋಗೋ ಆಗಿರಲ್ಲ. ಸೊ ಅಜ್ಜನ ಬೈಗುಳಗಳು ಗೊತ್ತಿರುತ್ತೆ. ಹಾಗಾಗಿ ಅಜ್ಜನ ಜೊತೆ ಬೈಸ್ಕೋಬೇಕಾಗತ್ತೆ ಅಂತ ಹೇಳಿ ಹೋಗೋ ನೀನು ಕಳ್ಳ ಆಗಬೇಡ ಅಂತ ಹೇಳಿಬಿಟ್ಟು ತಾಕೀತು ಮಾಡ್ತಾ ಇರ್ತಾನೆ. ಕೊನೆಗೆ ಅಜ್ಜ ಅಲ್ಲೇ ಜಗಲಿ ಮೇಲೆ ಕೂತ್ಕೊಂಡು ಬೈತಾ ಇರ್ತಾರೆ, ಮಕ್ಕಳಾಟವನ್ನು ಗಮನಿಸ್ಕೋತಾ ಇರ್ತಾರೆ. ಅಂದರೆ ಮಕ್ಕಳು ಎಲ್ಲಿ ಕೆರೆ ಪಕ್ಕ ಹೋಗ್ಬಿಟ್ಟು ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಡುತ್ತೋ ಅನ್ನುವಂತಹ ಭಯ ಇರುತ್ತೆ ಅವರಿಗೆ. ಮತ್ತು ತೀರಾ ವಯಸ್ಸಾಗಿದ್ದರಿಂದ ಎದ್ದು ಹೋಗಿ ಅವ್ರ ಹಿಂದೆ ಮುಂದೆ ಎಲ್ಲ ಸುತ್ಕೊಂಡು ಓಡಾಡಿಕೊಂಡು ಕೇರ್ ಮಾಡೋಕ್ಕಾಗಲ್ಲ. ಕೂತಿದ್ದ ಹತ್ರದಿಂದನೇ ಕಣ್ಣಳತೆನಲ್ಲಿ ನೋಡ್ಕೋತಾ ಇರ್ತಾರೆ, ಜೋರಾಗಿ ಗದರೋದು ಅವ್ರು ತಪ್ಪು ಮಾಡಿದಾಗ ಈ ರೀತಿ ಮಾಡ್ತಾ ಇರ್ತಾರೆ. ಸೊ ಇವಾಗ ಮತ್ತೆ ಕಿರಿಕಿರಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಫಕೀರ ಒಂದು ಇದನ್ನು ಸೊಲ್ಯೂಷನ್ನ ಕೊಡ್ತಾನೆ. ಸರಿ, ನೀನು ಕಳ್ಳ ಆಗಬಹುದು, ಆದರೆ ನೀನು ಯಾವುದೇ ಕಾರಣಕ್ಕೂ ದೇವರ ಕೋಣೆಗೆ ಅಟ್ಟದ ಮೇಲೆ ಹೋಗಿ ಕೂತ್ಕೊಳ್ಳೋ ಹಾಗಿಲ್ಲ, ಏಕೆಂದರೆ ನಾವು ನಿನ್ನನ್ನು ಹಿಡಿಯೋಕ್ಕಾಗಲ್ಲ ಅನ್ನುವಂತಹ ಒಂದು ನಿರ್ಬಂಧವನ್ನು ಕೊಟ್ಬಿಟ್ಟು ಅವನಿಗೆ ಕಳ್ಳನ ಆಟ, ಆ ಕಳ್ಳ ಪೊಲೀಸ್ ಆಟದಲ್ಲಿ ಕಳ್ಳನಾಗೋದಕ್ಕೆ ಅವಕಾಶ ಮಾಡಿಕೊಡ್ತಾನೆ. ನಂತರ ಅವನಿಗೆ ರಾಮುಗೆ ಒಳಗಡೆನೇ ಬಚ್ಚಿಟ್ಕೋಬೇಕು, ಬಾಕಿ ಯಾವ ಜಾಗದಲ್ಲಿ ಬಚ್ಚಿಟ್ಕೋತೀನಿ ಅಂದ್ರೂ ಈಸಿಯಾಗಿ ಪೊಲೀಸವರು ಹಿಡ್ಕೊಬಿಡ್ತಾರೆ ಅನ್ನುವಂಥದ್ದು. ಯಾಕೆಂದರೆ ಹಿತ್ತಲು ಜಾಗ ಇದೆ, ನೀರಿನ ತೋಡು, ಕೇದ್ಗೆ ಪೊದೆ, ತೋಟ, ಗದ್ದೆ, ಪಂಪ್ ಶೆಡ್, ಮತ್ತು ಆಲದ ಮರ, ಬೂದಿ ಹೊಂಡ, ಬೈಹುಲ ಮೂಟೆ, ಹೀಗೆ ಹಲವಾರು ಜಾಗಗಳಿದ್ರೂ ಅದೆಲ್ಲ ಕೂಡ ಇವರು ಪೊಲೀಸಾಗಿ ಆಟ ಆಡ್ತಿದ್ರಲ್ಲ ಇವನ ಫ್ರೆಂಡ್ಸ್ ಮಮೂದೆ ಮತ್ತು ಫಕೀರ, ಇವರಿಬ್ಬರಿಗೂ ಗೊತ್ತಿರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಅವನಲ್ಲಿ ಜಾಸ್ತಿ ಹೊತ್ತು ಬಚ್ಚಿಟ್ಕೊಳ್ಳೋಕ್ಕಾಗಲ್ಲ. ಇವನು ಎಲ್ಲದಕ್ಕಿಂತ ಜಾಸ್ತಿ ಸಮಯದವರೆಗೂ ನಾನು ಬಚ್ಚಿಟ್ಕೋಬೇಕು ಅನ್ನುವಂತಹ ಒಂದು ಇಂಟೆನ್ಷನಿಂದ ಅಲ್ಲಿ ಎಲ್ಲಿ ಬಚ್ಚಿಟ್ಕೊಳ್ಳೋದು ಅಂತೇಳಿ ಹುಡುಕಾಡ್ತಾ ಇರ್ತಾನೆ. ಅವ್ನ ಫ್ರೆಂಡ್ಸು ಕೂಡ ಹಾಗೆಯೇ ಈ ಕಣ್ಣು ಮುಚ್ಚಿ ಬಚ್ಚಿಟ್ಕೊಂಡ್ಯಾ ಇಲ್ವಾ, ನಾವು ಕಣ್ಣು ಬಿಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ರೇಗ್ತಾ ಇರ್ತಾರೆ. ಸೊ ಇವನು ಆ ಸಮಯದಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ, ಹೇಗೆ ಇವಾಗ ನಾನು ಎಲ್ಲಿ ಬಚ್ಚಿಟ್ಕೊಳ್ಳೋದು, ಆ ದೇವ್ರ ಮನೆಗೆ ಹೋಗಿ ಬಚ್ಚಿಟ್ಕೊಂಡ್ರೆ ಆಗಲ್ಲ, ಏಕೆಂದರೆ ಅವನಿಗೂ ಅಜ್ಜನ ಬುದ್ಧಿ ಗೊತ್ತಿರುತ್ತೆ. ಹಾಗಾಗಿ ಅವನು ಒಳಗಡೆ ಹೋಗೋವಂತಹ ಧೈರ್ಯ ಮಾಡೋದಿಲ್ಲ. ಆದರೆ ಮನೆ ಹೊರಗೆ ಇರುವಂತಹ ಹಟ್ಟಿಗೆ ತಾಗಿದಂತೆ ಇರುವಂತಹ ಒಂದು ಕೋಣೆ ಇದೆ, ಅದನ್ನು ಮುಟ್ಟಿನ ಕೋಣೆ ಅಂತ ಅವ್ರು ಕರೀತಾರೆ. ಅಲ್ಲಿ ಹೋಗಿ ಬಚ್ಚಿಟ್ಕೋಬೇಕು ಅಂತ ಯೋಚನೆ ಮಾಡ್ತಾನೆ. ಆದರೆ ಅಕಸ್ಮಾತ್ ಅಲ್ಲಿ ಅಮ್ಮ ಇದ್ದರೆ ಏನು ಮಾಡೋದು, ಏಕೆಂದರೆ ಅಮ್ಮ ಮತ್ತು ಅಜ್ಜ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ ಅವನು ಯಾವುದೇ ಕಾರಣಕ್ಕೂ ಅಲ್ಲಿ ಹೋಗೋ ಹಂಗಿಲ್ಲ ಅಂತ ಹೇಳ್ಬಿಟ್ಟು. ಆದರೆ ಅವರಮ್ಮ ಒಂದು ಅರ್ಧ ಗಂಟೆಗೆ ಮುಂಚೆ ಅಡುಗೆ ಮನೆಯಲ್ಲಿ ಇದ್ದಿದ್ದವ್ನು ನೋಡಿರ್ತಾನೆ. ಹಾಗಾಗಿ ಯಾವ ಕಾರಣಕ್ಕೂ ಅಮ್ಮ ಇರಲ್ಲ ಇವಾಗಲ್ಲಿ, ನಾನು ಹೋಗಿ ಬಚ್ಚಿಟ್ಕೋಬೋದು ಅನ್ನುವಂತಹ ಒಂದು ಇಂಟೆನ್ಷನಿಂದ ಒಳಗಡೆ ಹೋಗಿ ಬಚ್ಚಿಟ್ಕೊಂಡು ಇನ್ನೇನು ರೂಮಿನ ಬಾಗಿಲು ಹಾಕಿ ಟೇಬಲ್ ಕೆಳಗಡೆ ಹೋಗಿ, ಅಥವಾ ಟೇಬಲ್ ಅಥವಾ ಏನು ಅಲ್ಲಿ ಮಂಚ ಏನಿಟ್ಟಿರ್ತಾರೆ ಅದ್ರ ಕೆಳಗಡೆ ಹೋಗಿ ಬಚ್ಚಿಟ್ಕೋಬೇಕು ಅನ್ನುವಂಥ ಯೋಚನೆಯನ್ನು ಅವನು ಮಾಡ್ತಾನೆ. ಅಷ್ಟರೊಳಗೆ ಅವನು ಅವ್ರ ಅಮ್ಮ ಬಂದುಬಿಟ್ಟು ಅವನಿಗೆ ಹೊಡಿತಾರೆ, ಏನಕ್ಕೆ ಇಲ್ಲಿ ಬಂದೆ ಅಂತ. ಅವನು ಸಡನ್ನಾಗಿ ಅವರಮ್ಮ ಬಂದಿದ್ದರಿಂದ ಗಾಬರಿಗೊಳಗಾಗ್ತಾನೆ. ಆಮೇಲೆ ಏನಕ್ಕೆ ಅಂತ ಹೇಳಿ ಕ್ವೆಶನ್ ಮಾಡ್ತಾನೆ ತನ್ನ ತಾಯಿನ, ನೀನು ಏನಕ್ಕೆ ಇಲ್ಲಿದೆಯಾ, ನೀನು ಆವಾಗಲೇ ಒಳಗಿದ್ದೆ ತಾನೆ, ಇವಾಗ ಇಲ್ಲಿ ಬಂದಿದ್ಯಾ ಅಂತ ಹೇಳಿಬಿಟ್ಟು ಹಲವಾರು ಕ್ವಶನ್ ಮಾಡ್ತಾನೆ. ಆವಾಗ ಅವನು ಇಲ್ಲಪ್ಪ ಬಿಳಿಕಾಗೆ ಮುಟ್ಬಿಟ್ಟಿದೆ ಅಂತ ಹೇಳಿಬಿಟ್ಟು ಅಮ್ಮ ಒಳಗಡೆ ಹೋಗ್ತಾಳೆ. ಮಗ ಹೊರಗಡೆ ಆಲ್ರೆಡಿ ಕಳ್ಳ ಪೊಲೀಸ್ ಆಟ ಆಡ್ತಿದ್ದನ್ನ ಮಮ್ಮೂದೆ ಮತ್ತು ಫಕೀರ ಹೊರಗಡೆನೇ ವೆಯ್ಟ್ ಮಾಡ್ತಿರ್ತಾರೆ. ಅವ್ರ ಅಮ್ಮ ಹೊಡೆದಿದ್ದಕ್ಕೂ ಅವನು ಹೊರಗಡೆ ಇವ್ರು ವೆಯ್ಟ್ ಮಾಡ್ತಾ ಇದ್ದಕ್ಕೂ ಸಿಕ್ಕಾಕೋತಾನೆ. ಸೊ ತುಂಬ ಬೇಗನೆ ಔಟ್ ಆಗ್ತಾನೆ ಆಟದಲ್ಲಿ. ಸೊ ಈಗ ಇವನಿಗೆ ಇನ್ನೊಂದು ವಿಚಾರ ಗೊತ್ತಾಯ್ತು, ಏನಂದರೆ ಬಿಳಿ ಕಾಗೆ ಬಂದು ಅಮ್ಮನ ಮುಟ್ಬಿಟ್ಟಿದೆ ಅಂತ. ಅವ್ರಿಗೆ ಹೊಡೆದ್ರು, ಆದರೆ ಅವನಿಗೆ ದುಃಖ ಆತಂಕ ಆಗ್ತಾಯಿಲ್ಲ, ಬದಲಾಗಿ ಆನಂದ ಆಗ್ತಾಯಿದೆ, ಕುತೂಹಲ ಆಗ್ತಾಯಿದೆ. ಏನಕ್ಕೆ ಅಂತ ಹೇಳಿದ್ರೆ ಅವನು ಒಂದು 2 ವರ್ಷದಿಂದ ಟ್ರೈ ಮಾಡ್ತಾ ಇರ್ತಾನೆ. ಈ ಬಿಳಿ ಕಾಗೆ ಪ್ರತಿ ತಿಂಗಳಿಗೆ ಒಂದು ಸರಿ ಬಂದುಬಿಟ್ಟು ಅಮ್ಮನನ್ನು ಮುಟ್ಬಿಡುತ್ತೆ ಮತ್ತು ಹೋಗ್ಬಿಡುತ್ತೆ, ಅಮ್ಮ 4 ದಿನ ಆಚೆನೇ ಇರಬೇಕಾಗತ್ತೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ಅವನಿಗೆ ಗೊತ್ತಾಗಿರುತ್ತೆ. ಸೊ ಈಗ ನಾನು ಹೇಗಾದರೂ ಮಾಡಿ ಆ ಬಿಳಿ ಕಾಗೆನ ನೋಡಬೇಕು, ಹುಡುಕಬೇಕು ಅನ್ನುವಂತಹ ಒಂದು ಕುತೂಹಲ ಅವನಿಗಿರುತ್ತೆ. ಸೊ ಇವಾಗ ಬಂದು ಬಿಳಿ ಕಾಗೆ ಮುಟ್ಟಿದೆ ಅಂತ ಹೇಳಿದ್ರೆ ಅದು ಕಡಲ ತೀರಕ್ಕೆ ಹೋಗಿರಲ್ಲ ಇನ್ನು, ನಾನು ಇವಾಗಲೇ ಇಲ್ಲೆಲ್ಲಾದರೂ ಹುಡುಕಿದ್ರೆ ಸಿಗುತ್ತೆ ಅನ್ನುವಂತಹ ಒಂದು ಇಂಟೆನ್ಷನಿಂದ ಅವನು ಖುಷಿಯಾಗಿರ್ತಾನೆ. ಆದರೆ ಇನ್ನೂ ಒಂದೇನೆಂದರೆ ಆಟ ಸಾಕು ಅಂತ ಹೇಳಿದ್ರೆ ಮತ್ತೆ ಇಲ್ಲಿ ಮಮ್ಮೂದೆ ಮತ್ತು ಫಕೀರ ಮತ್ತೆ ಆಟಕ್ಕೆ ಬರಲ್ಲ ನನ್ನ ಜೊತೆ. ಸೊ ಹಾಗಾಗಿ ಆಟ ಬೇಡ ಅಂತ ಹೇಳಿದ್ರೆ ಅದು ಕಷ್ಟ ಅನ್ನುವಂತಹ 2 ಉಭಯ ಸಂಕಟಗಳಿಗೆ ಅವನು ಸಿಕ್ಕಾಕೊತಾನೆ. ನೆಕ್ಸ್ಟು ಅವನು ಹೇಳ್ತಾನೆ, ಅವ್ನ ಫ್ರೆಂಡ್ಸ್ ಇಬ್ಬರ ಹತ್ರನೂ ಶೇರ್ ಮಾಡ್ಕೋತಾನೆ ಏನೇನಾಗಿದೆ ಏನು ಕತೆ ಅಂತ ಹೇಳ್ಬಿಟ್ಟು ಉಪ್ಪು ಖಾರ ಹಾಕಿ ಚೆನ್ನಾಗಿ ಹೇಳ್ತಾನೆ ಅವನು. ಸೊ ಇವ್ರಿಗೂ ಕೂಡ ತುಂಬ ಇಂಟ್ರೆಸ್ಟ್ ಬಂದ್ಬಿಡುತ್ತೆ, ಹೌದಾ ಈ ಥರನೂ ಆಗುತ್ತಾ ಅಂತ. ಮತ್ತು ಅವರು ಕ್ವಶನ್ ಮಾಡ್ತಾ ಇರ್ತಾರೆ ಮಕ್ಕಳು, ಹೌದಾ ನಿಮ್ಮಮ್ಮನ ಮಾತ್ರ ಬಿಳಿಕಾಗೆ ಮುಟ್ಟುತ್ತೆ, ನಮ್ಮಮ್ಮನ ಏನು ಮುಟ್ಟಲ್ಲ ಅಂತ ಹೇಳಿ ಮಮ್ಮೂದೆ ಕೂಡ ಹೇಳ್ತಿರ್ತಾನೆ. ಸೊ ಅವರ ಕುತೂಹಲ ಹೆಚ್ಚಾಗಿ ಅವರು ಬಿಳಿಕಾಗೆನ ಹುಡುಕಬೇಕು ಅಂತ ಡಿಸೈಡ್ ಮಾಡ್ತಾರೆ.
ಅಲ್ಲಿ ಅಜ್ಜನಕ್ಕೆ ಹೋಗಿ ಫಸ್ಟ್ ಕೇಳ್ತಾನೆ, ಬಿಳಿಕಾಗೆ ಎತ್ಲಾಗೋಯ್ತು ಅಜ್ಜ ಅಂತ ಹೇಳ್ಬಿಟ್ಟು. ನೀನು ನೋಡ್ದ ಅಂತ ಕೇಳಿದಾಗ ಅಜ್ಜನಿಗೆ ರೋಸ್ ಹೋಗ್ಬಿಡುತ್ತೆ. ಊರ್ಗೋಲ್ ತೋರಿಸ್ಬಿಟ್ಟು ಹೆದರಿಸ್ತಾನೆ, ಈಗ ಏನು ಹೋಗ್ತೀಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಏಕೆಂದರೆ ಅಜ್ಜನಿಗೆ ಇವನು ಪ್ರಶ್ನೆಗಳು ಕಿರಿಕಿರಿ ಮಾಡ್ತಾ ಇರುತ್ತೆ ಅವನಿಗೂ ಕೇಳಿದ್ದೇ ಕ್ವಶನ್ಗೆ ಆನ್ಸರ್ ಹೇಳಿ ಹೇಳಿ ರೋಸ್ ಹೋಗ್ಬಿಟ್ಟಿರುತ್ತೆ ತಾತನಿಗೆ. ಏಕೆಂದರೆ ಪ್ರತಿ ಸರಿ ಬಿಳಿಕಾಗೆ ಮುಟ್ತು ಅಂದಾಗೆಲ್ಲ ಇವನು ರಾಮು ಬಂದು ಒಂದು 10-6 ಕ್ವಶನ್ಗಳನ್ನ ಅಜ್ಜನ ಹತ್ರ ಕೇಳ್ತಾ ಇರ್ತಾನೆ. ಹಾಗಾಗಿ ನೆಕ್ಸ್ಟು ಸುಬ್ರಾಯ ಭಟ್ರು ಕಾಫಿ ತಿಂಡಿ ಚಿಂತೆ ಆಗೋಗ್ಬಿಡುತ್ತೆ ಅವ್ರಿಗೆ. ಏನಕ್ಕೆ ಅಂದರೆ ಈಗ ಬಿಳಿಕಾಗೆ ಮುಟ್ತು ಅಂತ ಹೇಳಿದೆ ಇವಾಗ ಮೊಮ್ಮಗ ಬಂದು, ಅಂದರೆ ಇನ್ನು 4 ದಿನ ಸೊಸೆ ಅಡುಗೆ ಏನು ಮಾಡಲ್ಲ ಅಂತ. ಏಕೆಂದರೆ ಇನ್ನು 4 ದಿನದಲ್ಲೇ ನೂಲ ಹುಣ್ಣಿಮೆ ಇದೆ, ಮತ್ತು ಭತ್ತದ ಪೈರಿಗೆ ಸೀಮಂತ ಮಾಡೋ ಚಿಂತೆ ಅಂತ ಹೇಳಿದ್ರೆ ಇದೊಂದು ಪದ್ಧತಿ. ಇದು ಅವರ ಹೆಂಡತಿ 4 ವರ್ಷಕ್ಕೆ ಮುಂಚೆ ತೀರೋಗ್ತಾರೆ. ಇದು ಸೂಜಿಕೆರೆ ಇದೆಯಲ್ಲ, ಅದೇ ಸೂಜಿಕೆರೆಗೆ ಕಾಲ್ಜಾರಿ ಬಿದ್ದು ಸತ್ತೋಗ್ಬಿಡ್ತಾರೆ. ಅದಾದಮೇಲೆ ಈ ಸಂಪ್ರದಾಯಗಳನ್ನು ಸೊಸೆ ನೀಟಾಗಿ ಅಚ್ಚುಕಟ್ಟಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅಂದರೆ ಏನು ಅಂತ ಹೇಳಿದ್ರೆ, ಭತ್ತದ ಪೈರಿಗೆ ಸೀಮಂತ ಮಾಡೋದು ಅಂದರೆ ಭತ್ತ ಬೆಳೀತಾ ಇರುವಾಗ ಭತ್ತ ಇನ್ನೂ ಕಂಪ್ಲೀಟ್ ಭತ್ತ ಬಂದಿರುತ್ತೆ, ಆದರೆ ಅಕ್ಕಿ ಫಾರ್ಮ್ ಆಗ್ತಾ ಇರುತ್ತೆ ಇನ್ನು ಒಳಗಡೆ. ಇನ್ನು ಅವಾಗಿನ ಅದಕ್ಕೆ ಏನು ಇದ್ದಿದೆ ಅಡ್ಗೊನೆ ಬೀಳುತ್ತೆ ಅಂತ ಹೇಳ್ತಾರೆ. ಅಂದರೆ ಭತ್ತದ ಮೇಲ್ಗಡೆ ಲೇಯರ್ ಬೆಳೆದಿರುತ್ತೆ, ಅಕ್ಕಿ ಫಾರ್ಮ್ ಆಗ್ತಾ ಇರುತ್ತೆ ಇನ್ನು ಅವಾಗಿನ್ನು. ಸೊ ಅಂಥ ಟೈಮಲ್ಲಿ ಒಂದೆರಡು ಇದನ್ನು ಭತ್ತದ ಪೈರುಗಳನ್ನ ಕಟ್ಬಿಟ್ಟು ಅದಕ್ಕೆ ಹೂವು ಮುಡಿಸಿ ಕುಂಕುಮ ಅರಿಶಿಣ ಎಲ್ಲ ಇಟ್ಟು ಕೆಲವೊಂದೆಲ್ಲ ತಿಂಡಿಗಳನ್ನೆಲ್ಲ ಮಾಡಿ ಹೋಗ್ಬಿಟ್ಟು ಪೂಜೆ ಮಾಡಿಕೊಂಡು ಮಲ್ಲಿಗೆ ಹೂವೆಲ್ಲ ಮಾಡಿಸಿ ಸೀಮಂತ ಹೇಗೆ ಮಾಡ್ತಾರೆ ಅದೇ ರೀತಿ ಅದಕ್ಕೆ ಪೂಜೆ ಮಾಡ್ತಾರೆ. ಸೊ ಆ ರೀತಿ ರಿಚುವಲ್ಸ್ನ ಅವ್ರು ಫಾಲೋ ಮಾಡ್ತಿರ್ತಾರೆ. ಮತ್ತು ನೂಲ ಹುಣ್ಣಿಮೆ ಆಚರಣೆ ಬಗ್ಗೆನೂ ಇನ್ ಡೀಟೇಲ್ ಆಗಿ ನಾವು ತಿಳ್ಕೊಬೋದು. ಮತ್ತು ಇದೇ ಚಿಂತೆ ಇರುತ್ತೆ ಅವ್ರಿಗೆ, ಇವಾಗೆಲ್ಲ ಕೆಲಸ ಹೇಗೆ ಮಾಡ್ಕೊಳ್ಳೋದು ಅನ್ನುವಂಥದ್ದು. ಸುಬ್ರಾಯ ಭಟ್ರಿಗೆ ಚಿಂತೆ ಆಗಿಬಿಟ್ಟಿದೆ. ಅವರಿಗೆ ಇದರಿಂದಾಗಿ ಇನ್ನೂ ಅಸಹನೆ ಆಗ್ತಾಯಿದೆ. ಅದ್ರ ಜೊತೆಗೆ ಮೊಮ್ಮಗುವಿನ ಕ್ವಶನ್ಗಳು ಮತ್ತು ಬಿಳಿಕಾಗೆ ಕಥೆನ ಕೂಡ ಆ್ಯಕ್ಚುಲಾಗಿ ಅವರೇ ಹೇಳಿರ್ತಾರೆ ಮೊಮ್ಮಗುಗೆ. ಮತ್ತು ಕುತೂಹಲ ಕೂಡ ಹೆಚ್ಚು ಕುತೂಹಲ ಆಗೋಂಗೆ ಮಾಡಿದವರೇ ಸುಬ್ರಾಯ ಭಟ್ರು. ಮಗು ಅಷ್ಟೊಂದು ಕ್ವಶನ್ ಕೇಳೋದಕ್ಕೆ ಉತ್ತರ ಕೊಡ್ತಾ ಇರ್ತಾರೆ. ಅವರು ಕೂಡ ನಿವೃತ್ತ ಮೇಷ್ಟ್ರಾಗಿರ್ತಾರೆ. ಸೊ ಅವರಿಗೆ ಈ ರೀತಿ ಇರುಸು ಮುರುಸಿನ ಪ್ರಶ್ನೆಗಳು ಮಕ್ಕಳು ಸಹಜವಾಗಿ ಕೇಳ್ತಾ ಇದ್ದಿದ್ದು ಅವ್ರಿಗೆ ಅಭ್ಯಾಸ ಆಗೋಗಿರುತ್ತೆ. ಸೊ ಅವರು ತುಂಬ ಕ್ವಶನ್ಗಳು ಏನೇನು ಕ್ವಶನ್ ಕೇಳಿದ್ರು, ಏನಜ್ಜ ಮುಟ್ಟು ಅಂದರೆ ಏನು, ಇದು ಹೇಗೆ, ಬಿಳಿಕಾಗೆ ಅಮ್ಮನನ್ನು ಮುಟ್ಟಿದ್ರೆ ನಾವ್ಯಾಕೆ ಅಮ್ಮನ ಮುಟ್ಟಬಾರ್ದು, ಬಿಳಿಕಾಗಿ ಎಲ್ಲಿ ಹೋಗುತ್ತೆ, ಈ ರೀತಿ ಹಲವಾರು ಕ್ವಶನ್ಗಳನ್ನು ರಾಮು ಅಜ್ಜನಿಗೆ ಕೇಳ್ತಾನೆ ಇರ್ತಾನೆ. ಮತ್ತು ಅವರು ಅಷ್ಟೇ 72 ವರ್ಷದಿಂದ ಅವರು ಬೆಳೆಸ್ಕೊಂಡು ಬಂದಿದ್ದಂಥ ಸಂಪ್ರದಾಯಗಳು, ಅವ್ರು ನೋಡ್ಕೊಂಡು ಬಂದಿದ್ದಂಥ ಸಂಪ್ರದಾಯಗಳನ್ನ ಅದನ್ನು ಪಾಲಿಸಲೇಬೇಕು ಅನ್ನುವಂಥ ಒಂದು ಕಟ್ಟಾಜ್ಞೆಯನ್ನು ಅವರು ಮಾಡಿರ್ತಾರೆ. ಹಾಗಾಗಿ ಅದನ್ನು ಫಾಲೋ ಮಾಡೋದಕ್ಕೆ ಮಗುಗೆ ಹೇಳೋಕ್ಕಾಗಲ್ಲ ಡೈರೆಕ್ಟಾಗಿ ಅಲ್ವಾ. ಸೊ ಅವರು ಒಂದು ಹೊಸ ಕಲ್ಪನೆಯನ್ನು ಇಲ್ಲಿ ಬಿಳಿಕಾಗೆ ಅನ್ನುವಂತಹ ಕಲ್ಪನೆಯನ್ನು ತಂದಿದ್ದಾರೆ. ಈ ವಿಚಾರಗಳೆಲ್ಲ ಅರ್ಥ ಆಗೋಕ್ಕೆ ಶುರು ಆದಮೇಲೆ ಒಂದು 2 ವರ್ಷದಿಂದ ಆ ಮಗು ಹುಡುಕಾಟ ಮಾಡ್ತಾ ಇದೆ ಬಿಳಿಕಾಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿಬಿಟ್ಟು. ಅದಾದಮೇಲೆ ಇವರು ಬಿಳಿಕಾಗೆ ಹುಡುಕಾಟ ಇವಾಗ ಶುರು ಮಾಡಿದ್ದಾರೆ. ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ ಹೋಗ್ಬಿಟ್ಟು. ಏನು ಹಳ್ಳ ಇದೆ, ತೋಡಿದೆ, ನೀರಿನ ತೋಡು, ಆಮೇಲೆ ಕೆರೆ ಸುತ್ತಮುತ್ತ, ಗದ್ದೆನಲ್ಲಿ, ಮರಗಳಲ್ಲಿ ಎಲ್ಲಿ ಕೂತ್ಕೊಂಡಿದೆ ಅಂತ ಹುಡುಕಾಡ್ತಾ ಇದ್ದಾರೆ. ಕೆಲವೊಂದು ಸರಿ ಬೆಳ್ಳಕ್ಕಿನ ನೋಡಿಬಿಟ್ಟು ಅದ್ರ ಮಧ್ಯದಲ್ಲಿ ಏನಾದರೂ ಬಿಳಿಕಾಗೆ ಇದೆಯಾ ಅಂತ ಹುಡುಕಾಡಿದ್ದು ಉಂಟು. ಮರಗಳಲ್ಲೆಲ್ಲ ಬಿಳಿ ಹೂವು ಬಿಟ್ಟಿದ್ರೆ ಅದ್ರ ಮಧ್ಯೆ ಏನಾದರೂ ಬಿಳಿಕಾಗೆ ಇದೆಯಾ, ಹೇಗೆ ಹುಡ್ಕೋದು ಅಂತೇಳಿ ಚಿಂತನೆಗಳನ್ನು ಮಾಡಿದ್ದು ಈ ಮಕ್ಕಳು ಮೂವರು ಸೇರಿಕೊಂಡು. ಇದೆಲ್ಲನ ನಾವು ಕಾಣ್ಬೋದು. ಇದನ್ನು ಗಮನಿಸಿದಂತಹ ಮನ್ಸಾ ಮುಗೇರ ಅನ್ನುವಂಥವರು ಸುಬ್ರಾಯ ಭಟ್ರಿಗೆ ಸುದ್ದಿನ ಕೊಡ್ತಾರೆ. ಹೀಗೆ ಮಕ್ಕಳು ಏನೋ ಗದ್ದೆ ಹತ್ರ ಹುಡುಕ್ತಾ ಇದ್ದಾರೆ ಅಂತ. ಅಜ್ಜನಿಗೆ ಗಾಬರಿ ಆಗುತ್ತೆ. ಏಕೆಂದರೆ ಅವರ ಹೆಂಡತಿ ಶಾರದೆ ಕೂಡ 4 ವರ್ಷಕ್ಕೆ ಮುಂಚೆ ಅದೇ ಕೆರೆಯಲ್ಲಿ ಕಾಲ್ಜಾರಿ ಬಿದ್ದು ತೀರ್ಕೊಂಡ್ಬಿಟ್ಟಿರ್ತಾರೆ. ಸೊ ಅಲ್ಲಿ ಅದು ತನ್ನ ಹೆಂಡತಿನ ತಿನ್ಕೊಂಡ್ಬಿಟ್ಟಿರೋಂತಹ ಕೆರೆ ಅನ್ನುವಂತಹ ಒಂದು ಭಾವನೆ ಇದೆ. ಮತ್ತು ಇವಾಗ ಮಕ್ಕಳು ಬೇರೆ, ಅವರು ಚಿಕ್ಕವರು, ಎಲ್ಲಿ ಜಾರಿ ಬಿದ್ದುಬಿಡ್ತಾರೆ ಅನ್ನುವಂತಹ ಅವ್ರಿಗೆ ಭಯ. ಸೊ ಕೂಗ್ತಾರೆ, ಅವರು ಕೂಗಿ ಕರೀತಾರೆ, ಎಲ್ಲಿದ್ದೀರಾ ಅಂತ. ಅವ್ರು ಗದ್ದಲ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಅವ್ರ ಗೆಳೆಯರಿಗೆ ಗೊತ್ತಾಗುತ್ತೆ, ಅಜ್ಜನಿಗೆ ಗೊತ್ತಾಗಿದೆ ಮ್ಯಾಟ್ರ್, ನಾವು ಇಲ್ಲೇನೋ ಇದು ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ವಾಪಸ್ ಬರ್ತಾರೆ. ಅಜ್ಜನ ಸಿಟ್ಟನ್ನ ನೋಡಿಬಿಟ್ಟು ಅವರು ಇಬ್ಬರು ಹುಡುಗರು ಪರಾರಿಯಾಗಿಬಿಡ್ತಾರೆ, ರಾಮುವಿನ ಗೆಳೆಯರು. ಅಜ್ಜ ಆಗಿನೂ ಕಾಫಿ ಮಾಡಿ ಮೊಮ್ಮಗನನ್ನು ನೆನೆಸ್ಕೋತಾ ಇರ್ತಾರೆ. ಅವರು ಕಾಫಿ ಮಾಡಿ ತನಗೊಂದು ಗ್ಲಾಸು ಮತ್ತು ಸೊಸೆಗೆ ಒಂದು ಗ್ಲಾಸು ಕಾಫಿನ ಹಾಕ್ಕೊಂಡು, ಮತ್ತು ಮಗನ ಮತ್ತು ಮೊಮ್ಮಗನ ಪಾಲಿಗೆ ಬಂದಿದ್ದಂಥ ಕಾಫಿನ ಒಂದು ತಾಮ್ರದ ಚೆಂಬಲ್ಲಿ ಹಾಕಿ ಅದನ್ನು ಒಲೆ ಪಕ್ಕ ಬಿಸಿಯಾಗಿರಲಿ ಅಂತ ಇಟ್ಟು ಅವರು ಅದೇ ಸಮಯದಲ್ಲಿ ಅವರು ಯೋಚನೆ ಮಾಡ್ತಾ ಇರ್ತಾರೆ, ಇವನು ಯಾಕೆ ಕಾಣ್ತಾ ಇಲ್ಲ ಇವನು ಅನ್ನುವಂಥ. ಅವನು ಕಾಣಿಸ್ತಿಲ್ಲ ಅಂದರೆ ಅವ್ರಿಗೇನೋ ಒಂಥರ ಸಂಶಯ ಬಂದಿರುತ್ತೆ, ಇವರೇನೋ ತರಲೆ ಮಾಡ್ತಾ ಇದ್ದಾರೆ ಅಂತ. ಲೈಕ್ ಆ ಥರ ಯೋಚನೆ ಮಾಡ್ತಾ ಇರ್ತಾನೆ. ಇವಾಗ ಅವನು ವಿಷಯ ಗೊತ್ತಾಗಿ ಅವನು ವಾಪಸ್ ಬಂದ ತಕ್ಷಣ ಅವನ ಮೊಮ್ಮಗನ ಕಿವಿನ ಹಿಡಿದು ಹಿಂಡುತ್ತಾರೆ. ಮತ್ತು ಅಡುಗೆ ಮನೆಗೆ ಕರ್ಕೊಂಡು ಹೋಗಿ ಒಂದೆರಡು ಏಟು ಕೊಡ್ತಾರೆ. ಇದನ್ನೆಲ್ಲ ಸೊಸೆ ಅಲ್ಲೇ ಮುಟ್ಟಿನ ಕೋಣೆಯಿಂದ ಕುತ್ಕೊಂಡು ನೋಡ್ತಾ ಇರ್ತಾರೆ. ಆಮೇಲೆ ಕಾಫಿ ಕೊಡ್ತಾರೆ. ಆಮೇಲೆ ಸ್ಲೇಟು ಬಳಪ ತೊಗೊಂಡು ಬಾ ಅಂತ ಹೇಳ್ತಾರೆ ಬರ್ಸೋದಕ್ಕೆ ಅಂತ ಹೇಳ್ಬಿಟ್ಟು. ಅವ್ರಿಗೆ ಆಲ್ರೆಡಿ ಪಿತ್ತ ನೆತ್ತಿಗೆ ಏರ್ಬಿಟ್ಟಿರುತ್ತೆ. ದೇವ್ರ ಕೋಣೆಗೆ ಹೋಗ್ತಾರೆ, ದೀಪ ಹಚ್ತಾರೆ. ಆಮೇಲೆ ಮನೆ ದೀಪಗಳನ್ನೆಲ್ಲ ಲ್ಯಾಂಪ್ಗಳನ್ನೆಲ್ಲ ಹಚ್ತಾರೆ ಕತ್ಲೆ ಆಗಿದ್ದರಿಂದ. ಅಜ್ಜನ ಅಸಮಾಧಾನ
ತುಂಬ ಜಾಸ್ತಿ ಇರುತ್ತೆ ಆ್ಯಕ್ಚುಲಿ. ಏನಕ್ಕೆ ಅಂತ ಹೇಳಿದರೆ ಮೊಮ್ಮಗ ಮತ್ತೆ ಮತ್ತೆ ಬಿಳಿಕಾಗೆ ಕಥೆನೇ ತೆಗಿತಿರ್ತಾನೆ. ಇದು ಅವನಿಗೆ ಉತ್ತರ ಕೊಟ್ಟು ರೇಗು ಹೋಗ್ಬಿಟ್ಟಿರುತ್ತೆ. ರಾಮುಗೆ ಮತ್ತೆ ಬಿಳಿಕಾಗೆ ವಿಚಾರವನ್ನು ಕೇಳಿದಾಗ ಅಜ್ಜ ಅಸಮಾಧಾನ ತೋರಿಸಿದ್ದು ರಾಮುಗೆ ಅಳು ಬರೋಂತೆ ಆಗುತ್ತೆ. ಅಮ್ಮನಿಗೆ ಬೈಕೋತಾನೆ, ಈ ಅಮ್ಮ ಯಾಕಾದರೂ ಬಿಳಿಕಾಗೆ ಅಮ್ಮನಿಗೆ ಮುಟ್ಟುತ್ತೋ, ಈ ಅಮ್ಮ ಯಾಕಾದರೂ 4 ದಿನ ಹೋಗ್ಬಿಟ್ಟು ಅಲ್ಲಿ ಕುತ್ಕೊಂಡ್ಬಿಡ್ತಾಳೋ, ಈ ಅಜ್ಜನ ಇದನ್ನ ಕಾಟ ತಡ್ಕೊಳಕ್ಕಾಗಲ್ಲ, ಕೂತ್ರು ಬೈತಾರೆ ನಿಂತರು ಬೈತಾರೆ ಅನ್ನುವಂತಹ ಒಂದು ಭಾವನೆ ರಾಮುಗೂ ಇರುತ್ತೆ. ಮತ್ತು ಲ್ಯಾಂಪ್ ಹಚ್ಚಿ ಅಜ್ಜ ಎಲ್ಲ ಇಟ್ಟಿರ್ತಾನೆ. ಮೊಮ್ಮಗುದೇ ಅವನಿಗೆ ದೊಡ್ಡ ತಲೆನೋವಾಗಿ ಹೋಗ್ಬಿಟ್ಟಿದೆ. ಏನಕ್ಕೆ ಅಂತ ಹೇಳಿದ್ರೆ ಹಳೆ ಆಚಾರ ವಿಚಾರ ಇರುವಂತಹ 72ರ ವಯಸ್ಸಿನ ಅಜ್ಜ ಒಬ್ಬ ಮತ್ತು 7 ವರ್ಷದ ಪೋರ ಅವ್ರ ಆಚಾರ ವಿಚಾರಗಳನ್ನು ಪ್ರಶ್ನಿಸ್ತಾ ಇದ್ದಾನೆ ಅಂದಾಗ ಅವರು ಅದನ್ನು ಎಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ಆ ಮುಗ್ಧತೆ ಹೊಸ ವಿಚಾರಗಳನ್ನು ಒಪ್ಕೊಳ್ಳೋದಕ್ಕೆ ತಯಾರಿರೋದಿಲ್ಲ, ಅಥವಾ ಅಂಥ ಮನಸ್ಥಿತಿನಲ್ಲಿ ಅವ್ರು ಇರೋದಿಲ್ಲ. ಯಾಕೆಂದರೆ ಅವ್ರು ತುಂಬ ವರ್ಷಗಳಿಂದ ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಸೊ ಮಗು ಪ್ರಶ್ನೆ ಮಾಡಿದಾಗ ಅವ್ರಿಗೆ ಅದನ್ನು ಹೇಳಲಿಕ್ಕಾಗಲಿ ಅಥವಾ ಕನ್ವಿನ್ಸ್ ಮಾಡಲಿಕ್ಕಾಗಲಿ ಅವರಿಗೆ ಮನಸ್ಥಿತಿ ಇಲ್ಲ. ಅಂದರೆ ಮಗು ಆದರೂ ಹೇಗೆ ಕ್ವಶನ್ಗಳನ್ನ ಮಾಡ್ತಾ ಇರುತ್ತೆ, ಏನಕ್ಕೆ ತಲೆನೋವಾಗಿರುತ್ತೆ ಅಂದರೆ ಕೆಲವೊಂದು ವಿಚಾರಗಳು ಘಟನೆಗಳು ಇದರಲ್ಲಿ ಎಕ್ಸಾಂಪಲ್ ಆಗಿ ಕೊಡ್ತಾರೆ. 6 ವರ್ಷಗಳ ತುಂಬುವಷ್ಟರೊಳಗಡೆ 6 ವರ್ಷಗಳ ಒಳಗಡೆ ಉಪನಯನ ಮಾಡಬೇಕು ಅನ್ನುವಂತಹ ಒಂದು ಯೋಚನೆ ಸುಬ್ರಾಯ ಭಟ್ರಿಗೆ ಇರುತ್ತೆ. ಆದರೆ ಅದಕ್ಕೋಸ್ಕರ ಗಾಯತ್ರಿ ಮಂತ್ರವನ್ನು ಕಲಿಸೋಕ್ಕೆ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾ ಇರ್ತಾರೆ. ಸೊ ಅವನಿಗೆ ಇಂಟ್ರೆಸ್ಟ್ ಇರಲ್ಲ. ಅವನು ನಾನು ಗಾಯತ್ರಿ ಮಂತ್ರ ಯಾಕೆ ಕಲಿಬೇಕು, ನಾನು ಮಗ್ಗೆ ಕಲಿತೀನಿ ಅಂತ ಹೇಳ್ತಾನೆ. ಮತ್ತು ಇದು ಉಪನಯನಕ್ಕೆ ಇದೆಲ್ಲ ಕೊಡ್ತಾರೆ, ಜನಿವಾರ ಹಾಕೊಡ್ತಾರೆ ಅಂತ ಹೇಳಿದಾಗ ನನಗೇನಕ್ಕೆ ಆ ಹಾಳು ನೂಲು, ಉಪನಯನ ಬೇಡ, ನನಗೆ ಮೊಮ್ಮದೆ ಥರ ಮುಂಜಿ ಮಾಡಿಸ್ಕೋಬೇಕು ಅಂತ ಅವನು ಹೇಳ್ತಾನೆ. ಸೊ ಅದು ತುಂಬ ನೆಲ ಕಳಚಿ ಬೀಳೋ ಥರ ಫೀಲ್ ಆಗುತ್ತೆ ಅಜ್ಜನಿಗೆ. ಮತ್ತು ಅವನಿಗೆ ಅಷ್ಟೊಂದು ನಂಬಿಕೆನೇ ಇರೋದಿಲ್ಲ. ಇದೇನಿದು ಅಪನಂಬಿಕೆ ಅವನಿಗೆ ಕಂಪ್ಲೀಟ್ ಮೊಮ್ಮಗು ಮೇಲೆ. ಏನಕ್ಕೆ ಅಂತ ಹೇಳಿದ್ರೆ ಅವ್ನ ಮಾತುಗಳು, ಅವನು ಗೆಳೆಯರ ಜೊತೆ ಸೇರಿಬಿಟ್ಟು ಅವ್ನ ಮಾತುಗಳು ಕೂಡ ಚೇಂಜ್ ಆಗಿದೆ, ಅಂದರೆ ಅವ್ನ ಥಿಂಕಿಂಗ್ ಕೂಡ ಚೇಂಜ್ ಆಗಿದೆ ಅಂತ ಅರ್ಥ ಅಲ್ವಾ. ಸೊ ಹಾಗಾಗಿ ಅವನು ನಮ್ಮ ಆಚಾರ ವಿಚಾರಗಳನ್ನು ನಂಬಿಕೆ ಇಟ್ಟು ತಿಳ್ಕೊತಿಲ್ಲ ಅನ್ನುವಂತಹ ಒಂದು ಭಾವನೆ. ಅದಾದಮೇಲೆ ಕಳೆದ ತಿಂಗಳು ಕೂಡ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ. ಅವನು ರಾಮು ಸ್ಕೂಲಿಂದ ಬರ್ತಾನೆ. ಸ್ಕೂಲಿಂದ ಬಂದಂತಹ ಸಂದರ್ಭದಲ್ಲಿ ಅವ್ರ ಅಮ್ಮ ಮನೆ ಒಳಗಡೆ ಇರೋದಿಲ್ಲ. ಆಮೇಲೆ ಅವನು ಹೋಗಿ ಮುಟ್ಟಿನ ಕೋಣೆ ನೋಡಿದಾಗ ಅಮ್ಮ ಮಲಗಿರ್ತಾಳೆ. ಇವನು ಕರೀತಾನೆ, ಆದರೆ ಕೇಳಿಸಲ್ಲ ಅಮ್ಮನಿಗೆ. ಅದಕ್ಕೆ ಅವನೇನು ಮಾಡ್ತಾನೆ, ಒಳಗಡೆ ಹೋಗಿ ಒಂದು ಗರಣೆ ತೊಗೊಂಡು ಅಕ್ಕಚ್ಚು ತಂದುಬಿಟ್ಟು ಅಮ್ಮನ ಮೇಲೆಲ್ಲ ಎರಚಿಬಿಡ್ತಾನೆ. ಗರಣೆ ಅಂತ ಹೇಳಿದ್ರೆ ಒಂದು ಚೆಂಬು ಅಥವಾ ಪಾತ್ರೆ, ಅಕ್ಕಚ್ಚು ಅಂತ ಹೇಳಿದ್ರೆ ಅಕ್ಕಿ ತೊಳೆದಿದ್ದ ನೀರು ಅಥವಾ ಗಂಜಿ, ಅಕ್ಕಿ ಅನ್ನ ಬಸ್ತಿದ್ದ ನೀರು ಬರುತ್ತಲ್ಲ ಅದನ್ನು ಅಕ್ಕಚ್ಚು ಅಂತ ಹೇಳ್ತಾರೆ. ಹಸುಗಳಿಗೆಲ್ಲ ಕುಡಿಲಿಕ್ಕೆ ಕೊಡ್ತಾರೆ ಆ ನೀರನ್ನು. ಈ ಕಡೆ ಸೈಡೆಲ್ಲ ಕಲ್ಗಚ್ಚು ಅಂತಾರೆ, ಮುಸ್ರೆ ಅಂತಲೂ ಹೇಳ್ತಾರೆ. ಮತ್ತು ಈಗ ಇದು ಕಳೆದ ತಿಂಗಳು ನಡೆದಿರೋಂಥ ವಿಚಾರ ಆದರೆ ಮೊನ್ನೆ ಇನ್ನೊಂದು ಘಟನೆ ನಡೆದಿರುತ್ತೆ. ಗಾಳಿ ಮಳೆ ಬರ್ತಾ ಇರುತ್ತೆ. ಅಂಥ ಸಮಯದಲ್ಲಿ ರಾಮುವಿನ ಶಾಲೆಯಲ್ಲಿ ತಗಲಿಗೆ ಮಳೆ ಸೀರಣಿ ಹೊಡೆದಂತೆ ಕಟ್ಟಿದಂತಹ ಅತ್ತರು ತಟ್ಟಿ ಬಿಚ್ಚಿಕೊಂಡಾಗ ಕೇರಿ ಮನೆ ಅಚ್ಯುತ ಮಾಸ್ಟರು ಹಗ್ಗ ಕೇಳಿದಾಗ ಜನಿವಾರ ಕೊಟ್ಬಿಡ್ತಾರೆ. ಅಂತ ಹೇಳಿದ್ರೆ ಒಂದು ಮಳೆ ಜೋರಾಗಿ ಬಂದಾಗ ಅದರ ರಭಸಕ್ಕೆ ಏನದ್ರದ್ದು ನೀರು ಒಳಗಡೆ ಬರಬಾರ್ದು ಅಂತ ಹೇಳಿಬಿಟ್ಟು ಏನು ಅಡ್ಡ ಅದು ನೀರು ಒಳಗಡೆ ಎರಚಲು ಒಳಗಡೆ ಬರದೇ ಇರೋ ಥರ ಕಟ್ಟಿರ್ತಾರಲ್ಲ, ಅದು ಬಿಚ್ಚೋಗುತ್ತೆ. ಸೊ ಅದನ್ನು ಹಿಡ್ಕೊಂಡು ಅವರು ಅಚ್ಯುತ ಮಾಸ್ಟರು ಮಕ್ಕಳನ್ನ ಕೇಳ್ತಾರೆ, ಒಂದು ಹಗ್ಗ ಕೊಡಿ ಅಂತ ಹೇಳ್ಬಿಟ್ಟು. ಅವ್ರು ಹಗ್ಗ ಹುಡುಕಿದಾಗ ಎಲ್ಲೂ ಸಿಗೋದಿಲ್ಲ ಮಕ್ಕಳಿಗೆ. ಆವಾಗ ಮೊಮ್ಮದೆ ಹೇಳ್ತಾನೆ, ನಿಂದೆ ಜನಿವಾರ ಇದೆಯಲ್ಲೋ ಅಂತ. ಆವಾಗ ಇಮಿಡಿಯೇಟಾಗಿ ಅವನು ರಾಮು ಜನಿವಾರನ ಬಿಚ್ಚಿಬಿಟ್ಟು ಕೊಟ್ಬಿಡ್ತಾನೆ. ಆ ಸಮಯದಲ್ಲಿ ಮಾಸ್ಟರ್ ಕೂಡ ನೋಡೋದಿಲ್ಲ, ಅವ್ರಿಗೆ ಹಗ್ಗ ಬೇಕಾಗಿರುತ್ತೆ ಅಷ್ಟೇ. ಅವ್ನು ಜನಿವಾರ ಬಿಚ್ಚಿಕೊಟ್ಟ ಅನ್ನೋದು ಅದಾದಮೇಲೆ ಗೊತ್ತಾಗುತ್ತೆ. ಸೊ ಇಂಡೈರೆಕ್ಟ್ಲಿ ಅಚ್ಯುತ ಮಾಸ್ಟರು ಕೂಡ ಈಗ ಅವನು ಜನಿವಾರ ಬಿಚ್ಚಿಕೊಟ್ಟಿರೋದ್ರ ಈ ವಿಚಾರದಲ್ಲಿ ಪಾತ್ರ ಆಗಿರೋದ್ರಿಂದ ಅವರು ಕೂಡ ವಿಚಾರವನ್ನು ಮನೆಗೆ ತಿಳಿಸಲ್ಲ. ಹಾಗೆ ರಾಮು ಕೂಡ ಏನು ಮನೆಯಲ್ಲಿ ಹೇಳೋಕ್ಕೆ ಹೋಗಲ್ಲ. ಅವನೇನು ಮಾಡ್ತಾನೆ, ಮನೆಗೆ ಹೋಗ್ತಾನೆ. ನೆಕ್ಸ್ಟ್ ಡೇ ಅವ್ರ ಅಮ್ಮ ಸ್ನಾನ ಮಾಡ್ಸೋಕ್ಕೆ ಅಂತ ಹೇಳಿ ಕರೆದಾಗ ನಾನೇ ಸ್ನಾನ ಮಾಡ್ಕೋತೀನಿ ಅಂತ ಹೇಳ್ತಾನೆ. ಅದರ ನೆಕ್ಸ್ಟ್ ಡೇಗೆ ಹೋದ್ರೆ ಕೂಡ ಅವನು ನಾನೇ ಸ್ನಾನ ಮಾಡ್ಕೋತೀನಿ ಅಂತ ಹೇಳ್ತಾನೆ. ಆವಾಗ ಅವ್ರ ಅಮ್ಮಂಗೆ ಸ್ವಲ್ಪ ಡೌಟ್ ಬರುತ್ತೆ, ಯಾಕೆ ಹಿಂಗೆ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು. ಆವಾಗ ಅವರು ಗೊತ್ತಿಲ್ದಂಗೆ ಹೋಗಿ ನೋಡಿದಾಗ ಅವನ ಬಾಡಿ ಮೇಲೆ ಜನಿವಾರ ಇರೋದಿಲ್ಲ. ಸೊ ಆ ಟೈಮಲ್ಲಿ ಅವ್ರ ಅಜ್ಜನ ಕರೆದು ಅವಳು ಹೇಳ್ತಾಳೆ. ಅಜ್ಜ ಅಲ್ಲೇ ಸರಿಯಾಗಿ ಹೊಡಿತಾರೆ. ಆಮೇಲೆ ಹೊಸದು ಇನ್ನೊಂದು ಜನಿವಾರ ಹಾಕೊಟ್ಟು ಇನ್ನೊಂದು ಸರಿ ಬಿಚ್ಚ ಕೊಡ್ದು ಇದನ್ನು ಅಂತ ಹೇಳ್ಬಿಟ್ಟು ವಾರ್ನಿಂಗ್ ಕೊಡ್ತಾರೆ. ಅದಾದಮೇಲೆ ಆ ಸಮಯದ ವಿಚಾರ ಬಂದಾಗ ರಾಮುವಿನ ಪುಸ್ತಕನ ನೋಡ್ತಾರೆ ಅವರು. ಸಿಟ್ಟಲ್ಲೇ ರಾಮು ಬುಕ್ಸ್ಗಳನ್ನೆಲ್ಲ ತೆಗೆದು ನೋಡಿದಾಗ ಮಿಸ್ಟೇಕ್ ಇರುತ್ತೆ. ಸೊ ಆ ಸಮಯದಲ್ಲಿ ಕೂಡ ಅವರು ಗದರುತ್ತಾರೆ ಅವರು, ಸರಿ ಮಾಡು ಅಂತ ಹೇಳಿಬಿಟ್ಟು. ಅಂದರೆ ಏನು ಲಿಂಗ ಬದಲಿಸಿ ಅನ್ನುವಂತಹ ಒಂದು ವರ್ಡ್ ನಾವು ಲಂಗ ಬದಲಿಸಿ ಅಂತ ಬರ್ಕೊಂಬಂದಿರ್ತಾನೆ. ಅದನ್ನು ನೋಡಿ ಅವರಿಗೆ ಮತ್ತೆ ರೋಸ್ ಹೋಗುತ್ತೆ. ಆ ಸಮಯದಲ್ಲಿ ರೋಸ್ ಗದರ್ತಾ ಇರ್ತಾರೆ. ಆ ಟೈಮಿಗೆ ಕೇಶವ ಒಳಗಡೆ ಬರ್ತಾನೆ. ಕೇಶವ ಅಂತ ಹೇಳಿದ್ರೆ ಅವರ ಮಗ. ಅವರು ಕೂಡ ಒಂದು ಉಡುಪಿಯಲ್ಲಿ ಒಂದು ತಾಲೂಕು ಆಫೀಸಿನಲ್ಲಿ ಗುಮಾಸ್ತ ಆಗಿ ಕೆಲಸ ಮಾಡ್ತಾ ಇರ್ತಾರೆ.
ಅವರು ಒಳಗಡೆ ಬಂದ ತಕ್ಷಣವೇ ರಾಮು ಹೋಗ್ಬಿಟ್ಟು ಬಿಳಿ ಕಾಗೆ ಬಗ್ಗೆ ವರದಿ ಮಾಡ್ತಾನೆ. ಸೊ ಅವರಿಗೆ ಗೊತ್ತಾಗುತ್ತೆ ಹೆಂಡತಿ ಅಲ್ಲಿದ್ದಾಳೆ, ಇನ್ನು 4 ದಿನ ಬರಲ್ಲ, ಸೊ ಅಡುಗೆ ಕೆಲಸ ಜವಾಬ್ದಾರಿ ಮನೆ ಕೆಲಸಗಳು ಎಲ್ಲ ನನ್ನ ತಲೆ ಮೇಲೆ ಬೀಳುತ್ತೆ ಅಂತ ಹೇಳ್ಬಿಟ್ಟು ಅವರಿಗೂ ಅಷ್ಟೊಂದು ಇದಿರಲ್ಲ. ಅವು ತನ್ನ ಹೆಂಡತಿ ಅಲ್ಲಿ ಹೋಗಿರಬೇಕು, ಮುಟ್ಟಿನ ಕೋಣೆಯಲ್ಲಿ ಸಪ್ರೇಟ್ ಇರಬೇಕು ಅನ್ನುವಂತಹ ಒಂದು ಇಂಟೆನ್ಷನ್ ಇರಲ್ಲ. ಆದರೆ ಅವ್ರ ಅಪ್ಪನ ಕಟ್ಟಾಜ್ಞೆ ಇದ್ದಿದ್ದರಿಂದಾಗಿ ಅವರು ಅಲ್ಲಿರಲಿಕ್ಕೆ ಏನು ವಿರೋಧ ಪಡಿಸಿರೋದಿಲ್ಲ. ಆಮೇಲೆ ಅಲ್ಲೇ ಹೋಗ್ಬಿಟ್ಟು ಮುಟ್ಟಿನ ಕೋಣೆ ಪಕ್ಕನೇ ಹೋಗ್ಬಿಟ್ಟು ಹೆಂಡತಿ ಯೋಗಕ್ಷೇಮವನ್ನು ವಿಚಾರಣೆ ಮಾಡ್ಕೊತಾರೆ, ಅಂದರೆ ಕುಶಲೋಪರಿಗಳನ್ನು ಕೇಳ್ತಾರೆ, ಹೇಗಿದೆಯಾ ಅಂತ ಮಾತುಗಳೆಲ್ಲ. ಆಮೇಲೆ ಅಪ್ಪನ ಜೊತೆ ಮಲ್ಕೋತಾನೆ ರಾಮು. ನಿದ್ದೆ ಬರೋದಿಲ್ಲ ಅವನಿಗೆ. ಅಪ್ಪ ಅಡುಗೆ ಮಾಡಿಕೊಟ್ಟಿರ್ತಾನೆ, ತಿಂದು ಅಪ್ಪನ ಜೊತೆ ಮಲಗಿರ್ತಾನೆ. ಪ್ರತಿದಿನ ಅವನು ಅಮ್ಮನ ಜೊತೆ ಮಲ್ಕೋತಿರ್ತಾನೆ. ಇವತ್ತು ಅಪ್ಪನ ಜೊತೆ ಮಲಗಿದ್ದಾನೆ. ಮತ್ತು ಇವನ ತಲೆಯಲ್ಲಿ ಒಂದು ಮ್ಯಾಟ್ರ್ ಓಡ್ತಾ ಇದೆ, ಬಿಳಿ ಕಾಗೆನ ಹೇಗೆ ಹುಡ್ಕೋದು ಅನ್ನೋಂಥ ವಿಚಾರ. ಹಾಗಾಗಿ ಅವನಿಗೆ ನಿದ್ದೆ ಬರೋದಿಲ್ಲ. ಆದರೆ ಅವರ ಅಪ್ಪ ಮಗನ ಮುಖವನ್ನು ಚಿಮಣಿ ಹಿಡ್ಕೊಂಡು ಹಚ್ಕೊಂಡು ನೋಡ್ತಾನೆ. ಅಂಥ ಸಮಯದಲ್ಲಿ ಅವನು ಕಣ್ಣು ಮುಚ್ಕೊಂಡು ಮಲಗಿರೋ ಥರ ನಾಟಕ ಮಾಡ್ತಾನೆ. ಸೊ ಕೇಶವ ಅನ್ಕೋತಾನೆ ರಾಮು ಮಲಗಿದ್ದಾನೆ ಅಂತ ಹೇಳಿಬಿಟ್ಟು. ಆಮೇಲೆ ಅವನು ಮಲಗಿದ್ದಾನೆ ಅಂದ್ಕೊಂಡು ಅವನು ಹೆಂಡತಿನ ಮಾತಾಡಿಸ್ಲಿಕ್ಕೆ ಅಂತ ಹೇಳಿಬಿಟ್ಟು ಅಂಗಳಕ್ಕೆ ಹೋಗ್ತಾನೆ. ಅಂಗಳಕ್ಕೆ ಹೋದಾಗ ರಾಮು ಕೂಡ ತಂದೆನ ಹಿಂಬಾಲಿಸ್ಕೊಂಡು ಅಂಗಳಕ್ಕೆ ಬರ್ತಾನೆ. ಅವಾಗ ನೋಡ್ತಾನೆ, ಅರೆ ಅಪ್ಪ ಆದರೆ ಮುಟ್ಟಿನ ಕೋಣೆ ಒಳಗಡೆ ಹೋಗ್ತಾ ಇದ್ದಾನೆ, ನನಗಾದರೆ ರಿಸ್ಟ್ರಿಕ್ಟ್ ಮಾಡ್ತಾರೆ ಅನ್ನುವಂತಹ ಅವನಿಗೆ ಭಾವನೆ ಬರುತ್ತೆ. ಆವಾಗ ಅವನು ಜೋರಾಗಿ ಹೇಳಬೇಕು, ಕೂಗಬೇಕು, ಕರಿಬೇಕು ಅಪ್ಪನ ಅಂತ ಹೇಳಿ ಅನ್ಕೋತಿರೋವಾಗ ಅವನಿಗೆ ನೆನಪಾಗುತ್ತೆ ಅಜ್ಜ ಕೋಪ ಮಾಡ್ಕೋತಾರೆ, ಅಜ್ಜ ಬೈತಾರೆ, ಅಜ್ಜನ ಮುಂಗೋಪ ಏನು ಅಂತ ಹೇಳ್ಬಿಟ್ಟು ಅವನಿಗೆ ಗೊತ್ತಿರುತ್ತೆ. ಹಾಗಾಗಿ ಅವನು ಜೋರಾಗಿ ಕರೆಯೋದಿಲ್ಲ. ಬದಲಾಗಿ ರೂಮ್ ಒಳಗಡೆ ಹೋಗ್ಬಿಟ್ಟು ಹತ್ಕೊಂಡು ಮಲಗಿಬಿಡ್ತಾನೆ. ಅವನಿಗೆ ಆ ಸಂದರ್ಭದಲ್ಲಿ ಅವನ ಫ್ರೆಂಡ್ಸ್ ಹೇಳ್ತಿದ್ದಂಥ ಭೂತ ಪಿಶಾಚಿ ಸ್ಟೋರಿಗಳೆಲ್ಲ ನೆನಪಾಗ್ತಾ ಇರುತ್ತೆ. ಆವಾಗ ಅವನು ಹೆದರ್ಕೊಂಡು ಎಲ್ಲೋ ಪಕ್ಕದಲ್ಲಿ ರೂಮಲ್ಲಿ ಏನೋ ಸೌಂಡ್ ಬಂತು ಅನ್ನೋ ರೀತಿ ಅವನು ಹೆದರ್ಕೊಬಿಟ್ಟು ಕೂಗ್ತಾನೆ, ಜೋರಾಗಿ ಕೂಗ್ಬಿಡ್ತಾನೆ. ಸೊ ಕೂಗಿದ ತಕ್ಷಣವೇ ಕೇಶವ ಓಡ್ ಬಂದುಬಿಟ್ಟು ಮಗನ ತಪ್ಪಿಕೊಂಡು ಸಾವರಿಸ್ತಾನೆ. ಅದೇ ಧ್ವನಿಯನ್ನು ಸುಬ್ರಾಯ ಭಟ್ರು ದೇವ್ರ ಕೋಣೆಯಲ್ಲಿ ಮಲಗಿದ್ದವರು ಕೇಳಿಸ್ಕೊಂಡ್ಬಿಡ್ತಾರೆ. ಅವರು ಎದ್ದೇಳಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ, ಆದರೆ ಅವ್ರ ಕೈಲಿ ಎದ್ದೇಳಕ್ಕೆ ಆಗ್ತಾ ಇರಲ್ಲ. ಅವ್ರು ಊರುಗೋಲು ಹುಡುಕಿ ಇಟ್ಕೊಂಡು ಎದ್ದೇಳಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ, ಆದರೂ ಹಾಗಲ್ಲ. ಅವ್ರ ಕಾಲು ಮರಗಟ್ಟಿದೆ ಅನ್ನುವಂತಹ ಒಂದು ಪರಿಸ್ಥಿತಿ ಬಂದಿರುತ್ತೆ. ಅವರಿಗೆ ಕಾಲನ್ನು ಅಲುಗಾಡಿಸೋದಕ್ಕೆ ಕೂಡ ಆಗ್ತಿರಲ್ಲ, ಮತ್ತು ಅವ್ರಿಗೆ ಮಾತಾಡೋಕ್ಕೂ ಕೂಡ ಆಗ್ತಾ ಇರಲ್ಲ, ಮರಗಟ್ಟಿದಂಗೆ ಆಗಿದೆ. ನಾಲ್ಗೆ ಕೂಡ ಹೊರಳ್ತಾ ಇಲ್ಲ ಅವ್ರಿಗೆ ಮಾತಾಡೋದಕ್ಕೆ. ಅಂದರೂ ಕಷ್ಟಪಟ್ಟು ಕೂಗ್ತಾರೆ, ಕೇಶವ ಬಾಯ್ಲಿ ಅಂತ ಹೇಳ್ಬಿಟ್ಟು. ಆವಾಗ ಕೇಶವ ಓಡ್ ಹೋಗಿ ಅವರನ್ನು ಏಳ್ಸೋದಕ್ಕೆ ಪ್ರಯತ್ನ ಮಾಡ್ತಾನೆ, ಆದರೆ ಆಗೋದಿಲ್ಲ. ಆವಾಗ ಅವನು ತನ್ನ ಪತ್ನಿನ ಕರೀತಾನೆ. ಸುಭದ್ರನ ಕೂಗಿದಾಗ ಅವಳು ಆಲ್ರೆಡಿ ರಾಮು ಕೂಗಿದ್ರಿಂದಾಗಿ ರಾಮು ಇರುವಂತಹ ರೂಮ್ ಕಡೆಗೆ ಅವಳು ಗಮನ ಎಲ್ಲ ಇರುತ್ತೆ. ಹಾಗಾಗಿ ಕರೆದ ತಕ್ಷಣ ಅವಳು ಯೋಚನೆ ಮಾಡ್ದೇ ಒಳಗಡೆ ಓಡ್ ಬಂದುಬಿಟ್ಟು ದೇವ್ರ ಕೋಣೆ ಒಳಗಡೆ ಬರ್ತಾಳೆ. ದೇವ್ರ ಕೋಣೆ ಒಳಗಡೆ ಬಂದು ಅಜ್ಜನನ್ನು ನಿಲ್ಲಿಸೋದಕ್ಕೆ ಅಂತ ಹೇಳ್ಬಿಟ್ಟು ಅವನು ಸಪೋರ್ಟ್ ಕೇಳಿದಾಗ ಅವಳು ಸಪೋರ್ಟ್ ಮಾಡೋಕ್ಕೆ ಹೋಗ್ತಾ ಇರ್ತಾಳೆ. ಅಂಥ ಸಂದರ್ಭದಲ್ಲಿ ರಾಮು ಕೈ ಸನ್ನೆ ಬಾಯಿ ಸನ್ನೆ ಮಾಡಿ ಹೇಳ್ತಾ ಇರ್ತಾನೆ, ಅಮ್ಮ ಮುಟ್ಬೇಡ ಅಮ್ಮ ಅನ್ನೋಂಥ ರೀತಿಯಲ್ಲಿ. ಆದರೆ ಅವ್ರು ಅದು ಯಾವುದನ್ನು ಗಮನಿಸಲ್ಲ. ಅವಳು ಅಜ್ಜನನ್ನು ಎತ್ತಿ ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಆವಾಗ ಅವ್ನು ಬಾಯ್ಬಿಟ್ಟು ಹೇಳ್ತಾನೆ, ಅಮ್ಮ ನೀನು ಮುಟ್ಟೋ ಹಾಗಿಲ್ಲ ಅಂತೇಳಿ. ಆದರೆ ಸುಭದ್ರೆ ಏನು ಮಾಡ್ತಾಳೆ, ಅವಳು ಒಂದು ದಿಟ್ಟಿಸಿ ನೋಡ್ತಾಳೆ ಮಗನ್ನ, ಅಂದರೆ ಒಂದು ಲುಕ್ ಕೊಡ್ತಾಳೆ ಅಷ್ಟೇ. ಅಷ್ಟಕ್ಕೇ ಅವನು ಸೈಲೆಂಟ್ ಆಗಿಬಿಡ್ತಾನೆ ರಾಮು ಅರ್ಥ ಮಾಡಿಕೊಂಡು. ಆದರೆ ಅವನಿಗೆ ಒಂದು ಬಿಡಿಸಲಾಗದಂತಹ ಕಗ್ಗಂಟಾಗೋಗ್ಬಿಟ್ಟಿದೆ. ಮನೆ ಒಳಗಡೆ ಬರೋ ಹಂಗಿಲ್ಲ ಅನ್ನುವಂಥ ಸಮಯದಲ್ಲಿ ನಮ್ಮಮ್ಮ ಡೈರೆಕ್ಟ್ ದೇವ್ರ ಮನೆಗೆ ಬಂದಿದ್ದಾಳೆ, ಸಾಲದಕ್ಕೆ ಅಜ್ಜನೇ ಮುಟ್ಟಿದ್ದಾಳೆ ಅನ್ನುವಂತಹ ಒಂದು ವಿಚಾರ. ಏಕೆಂದರೆ ಆಕೆಗೆ ಬಿಳಿ ಕಾಗೆ ಮುಟ್ಟಿದೆ ಅನ್ನುವಂತಹ ವಿಚಾರ ಅವನಿಗೆ ಗೊತ್ತಿತ್ತು. ಅಂದರೆ 7 ವರ್ಷದ ಮಗು ಅಷ್ಟೇ ಥಿಂಕ್ ಮಾಡೋದಕ್ಕೆ ಸಾಧ್ಯ ಅಲ್ವಾ. ಅದಾದಮೇಲೆ ನೆಕ್ಸ್ಟ್ ಡೇಗೆ ರಾಮು ಸ್ಕೂಲ್ಗೆ ಹೋಗಬೇಕು ಅಂತ ಇರೋವಾಗ ಅವರಮ್ಮ ಹೇಳ್ತಾಳೆ, ಶಾಲೆಗೆ ಹೋಗೋದು ಇವತ್ತು ಬೇಡ ಇವತ್ತು ಅಂತ ಹೇಳಿಬಿಟ್ಟು. ಆವಾಗ ಅದನ್ನು ಬಿಳಿ ಕಾಗೆ ವಿಚಾರವನ್ನು ಮತ್ತು ಈ ವಿಚಾರವನ್ನು ಹೋಗಿಬಿಟ್ಟು ತನ್ನ ಫ್ರೆಂಡ್ ಮಮ್ಮುದೇಗೆ ಹೇಳಬೇಕು ಅನ್ನುವಂಥವೇ ಅಂದ್ಕೊಂಡು ಅವನು ಹಲ್ಲುಜ್ತಾ ಏನೋ ನೆಪ ಮಾಡಿಕೊಂಡು ಹೋಗ್ತಾನೆ. ಆವಾಗ ಅಲ್ಲಿ ಹೋಗಿ ಅವ್ರ ಮನೆಯಲ್ಲಿ ಬೀಪಾತುಮ ಅವ್ರನ್ನ ಕೇಳಿದಾಗ ಜ್ವರ ಬಂದಿದೆ ಅವನಿಗೆ ಅಂತ ಹೇಳ್ತಾರೆ. ಆವಾಗ ಅವನು ಇನ್ನೊಂದು ಮತ್ತೆ ಬಿಳಿ ಕಾಗೆ ಹುಡ್ಕಕ್ಕೆ ಹೋಗೋಕ್ಕಾಗಲ್ಲ ಇವತ್ತು ಅಂದ್ಕೊಂಡು ವಾಪಸ್ ಬಂದುಬಿಡ್ತಾನೆ. ಅದಾದಮೇಲೆ ಮಮ್ಮುದೆಗೆ 4 ದಿನ ಆದಮೇಲೆ ಜ್ವರ ಬಿಡುತ್ತೆ. ಆವಾಗ ಅವನು ಹೋಗ್ಬಿಟ್ಟು ರಾಮನ ಮಾತಾಡಿಸ್ಬೇಕು ಅಂತ ಅಂದ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಅವ್ರ ಅಮ್ಮ ಅವನಿಗೆ ಹೇಳ್ತಾನೆ, ಏನು ಅಜ್ಜ ಭಟ್ರು ತೀರೋಗ್ಬಿಟ್ಟಿದ್ದಾರೆ, ಹೋಗಬೇಡ ಅಂತ ಹೇಳಿಬಿಟ್ಟು ಅವನನ್ನು ಗದರಿಸ್ಬಿಟ್ಟು ಹಿಡಿದಿಟ್ಕೋತಾಳೆ ಮನೆಯಲ್ಲೇ. ಅದಾದಮೇಲೆ ಅಂದರೆ 4 ದಿನ ಆದಮೇಲೆ ಅಜ್ಜ ತೀರ್ಕೊಳ್ತಾರೆ. ನಂತರ ಬಿಳಿ ಕಾಗೆ ಬರೋದೇ ಇಲ್ಲ. ಅದಾದಮೇಲೆ ಎಷ್ಟೋ ತಿಂಗಳುಗಳಾದ್ರೂ ಬಿಳಿ ಕಾಗೆ ಬಂದು ತಾಯಿನ ಮುಟ್ಟೋದಿಲ್ಲ. ಇವನಿಗೆ ಇದು ಕೂಡ ಬಿಡಿಸಲಿಕ್ಕಾಗದಿರೋಂತಹ ಒಂದು ಒಗಟಾಗಿ ಉಳ್ಕೊಂಡ್ಬಿಡತ್ತೆ. ಹಾಗೆ ಏನು ಪ್ರಶ್ನೆಗಳು ಬರಬಹುದು ಅಂತ ನೋಡೋದಾದರೆ, ಇಲ್ಲಿ ಸುಬ್ರಾಯ ಭಟ್ರು ಮೊಮ್ಮಗನ ಕುರಿತಾದಂತಹ ಅಸಹನೆ ಇರುತ್ತಲ್ಲ, ಅದಕ್ಕೆ ಏನು ಕಾರಣಗಳು ಅಂತ ಕೇಳ್ಬೋದು. ಏನು ಕಾರಣಗಳು ಅಂತ ಹೇಳಿದ್ರೆ, ಅದೇ ಅವನು ತಿಂಗಳ ಮುಂಚೆ ಅವನು ಏನು ಗಿರಣಿ ಅಕಚ್ಚು ತಂದುಬಿಟ್ಟು ಅಮ್ಮನ ಮೇಲೆ ಎಸ್ತಿರ್ತಾನೆ. ಆಮೇಲೆ 6 ವರ್ಷದೊಳಗೆ ಉಪನಯನ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಗ ಅವನು ಗಾಯತ್ರಿ ಮಂತ್ರ ಕಲಿಯಲ್ಲ ಅಂತ ಹೇಳ್ತಾನೆ. ಇದೇನಿದು ಹಾಳು ನೂಲು, ನನಗೇನು ಬೇಡ, ನನಗೆ ಉಪನಯನ ಬೇಡ, ನನಗೆ ಮುಂಜಿ ಮಾಡಿಸ್ಕೊಬೇಕು ನಾನು ಅನ್ನುವಂತಹ ಒಂದು ಮಾತು ಹೇಳಿರ್ತಾನೆ.
ಆಮೇಲೆ ಗಾಳಿ ಮಳೆ ಬಂದಾಗ ಇದನ್ನು ಕಟ್ಟೋದಕ್ಕೆ ಮಳೆ ಸೀರಣಿ ಕಟ್ಟೋದಕ್ಕೆ ಜನಿವಾರ ಬಿಚ್ಕೊಟ್ಟು ಬಂದಿರ್ತಾನೆ. ಆಮೇಲೆ ಬುಕ್ಕಲ್ಲಿ ತಪ್ಪು ಬರೆಯೋದು, ಪದೇ ಪದೇ ಹೋಗಿ ಬಂದು ಅವನು ಕ್ವಶನ್ಗಳನ್ನು ಮಾಡೋದು, ಬಿಳಿ ಕಾಗೆ ಬಗ್ಗೆ ಕ್ವಶನ್ ಮಾಡೋದು, ಇದೆಲ್ಲ ಕೂಡ ಒಂದು ಮೊಮ್ಮಗನ ಕುರಿತಾದಂಥ ಅಸಮಾಧಾನಕ್ಕೆ ಕಾರಣ ಆಗಿದೆ. ಇದನ್ನು ಮೋಸ್ಟ್ಲಿ ಒಂದು 10 ಮಾರ್ಕ್ಸಿಗೆ ಅಥವಾ 5 ಮಾರ್ಕ್ಸಿಗೆ ಕೇಳಿದ್ರೆ ಬರೀಬಹುದು. ಮತ್ತು ಇನ್ನೊಂದು ಕ್ವಶನ್ ಬರಬಹುದು, ಏನು ಸುಬ್ರಾಯ ಭಟ್ರ ವ್ಯಕ್ತಿತ್ವ ಮತ್ತು ಅವರ ಆಚರಣೆಗಳನ್ನು ಕುರಿತು ಬರೆಯಿರಿ ಅಂತ ಹೇಳ್ಬಿಟ್ಟು. ಸುಬ್ರಾಯ ಭಟ್ರು ಅವ್ರಿಗೆ ತುಂಬ ವಯಸ್ಸಾಗಿರುತ್ತೆ, ಹಾಗಾಗಿ ಅವರು ಸ್ವಲ್ಪ ಕಿರಿಕಿರಿ ಸ್ವಭಾವನೆ ಇಟ್ಕೊಂಡಿರ್ತಾರೆ ಮತ್ತು ಅವರು ಒಂದು ಸ್ವಲ್ಪ ಹೆಚ್ಚಿಗೆ ಬೈತಾ ಇರ್ತಾರೆ. ಆ್ಯಕ್ಚುಲಿ ಈ ಪಾಠದಲ್ಲಿ ತುಂಬ ಮಂಗಳೂರಿನ ಶೈಲಿಯ ಬೈಗುಳ ಪದಗಳನ್ನು ನೋಡ್ಬೋದು. ಹಡಬೆ ಮಕ್ಕಳು, ಬಿಕನಾಸಿ, ಶನಿ ಸಂತಾನ, ಬೇವರ್ಸಿ ಈ ಥರ ವರ್ಡ್ಗಳನ್ನು ತುಂಬ ಯಥೇಚ್ಛವಾಗಿ ಉಪಯೋಗಿಸಿದ್ದಾರೆ. ಯಾಕೆಂದರೆ ಇದು ಅಲ್ಲಿ ಇರುವಂತಹ ಒಂದು ಭಾಷೆ ಇರುವಂಥದ್ದೇ ಆ ಥರ, ಆ ಕಡೆ ಸೈಡು ಅವರು ಆ ಥರ ಪದಗಳನ್ನು ಉಪಯೋಗಿಸ್ತಾರೆ. ಅದು ಹಾಗಾಗಿ ಅದು ಪಾಠದಲ್ಲಿ ಕೂಡ ಎಲ್ಲನೂ ನಾವು ಕಾಣಬಹುದು. ಹಾಗೆ ಅವರು ಮಾಡಿದ್ದಂತಹ ಆಚರಣೆಗಳು ಅಂದಾಗ ಅವರು ನೂಲ ಹುಣ್ಣಿಮೆ ಇರುವಂಥ ಸಂದರ್ಭದಲ್ಲಿ ಅನುಸರಿಸ್ತಾ ಇದ್ದಂತಹ ಆಚರಣೆಗಳಾಗಿರ್ಬೋದು, ಮತ್ತು ಅವರು ಜನಿವಾರಗಳನ್ನು ಮಾಡ್ತಾ ಇದ್ದಿದ್ದು, ಮತ್ತು ಏನು 4 ದಿನ ಆಚೆ ಇರಬೇಕು ಅನ್ನುವಂತಹ, ಬಿಳಿ ಕಾಗೆ ಮುಟ್ಟಿದೆ ಅಂತ ಆಚೆ ಇರಬೇಕು ಅನ್ನುವಂತಹ ಒಂದು ರೂಲ್ಸ್ನ ಅವರು ಬ್ರೇಕ್ ಮಾಡದೇ ಇರೋ ಥರ ನೋಡ್ಕೊಂಡಿದ್ದಾಗಿರ್ಬೋದು. ಆಮೇಲೆ ಇದು ಸೀಮಂತ ಮಾಡೋದು, ಆ ವಿಚಾರ ಬಂದಿದ್ದಾಗಿರ್ಬೋದು, ಅದನ್ನೆಲ್ಲ ಬರಿಬೇಕಾಗುತ್ತೆ. ಮತ್ತು ರಾಮು ಮತ್ತು ಅವನ ಗೆಳೆಯರ ನಡುವಿನ ಸಂಬಂಧಗಳನ್ನು ಕುರಿತು ಬರೆಯಿರಿ ಅಂತ ಕೇಳ್ಬೋದು. ಅದು ಕೂಡ ಅವರು ಆಟ ಆಡ್ತಾ ಇದ್ದಿದ್ದು, ಅವರು ಜಗಳ ಆಡಿಕೊಂಡು ಮತ್ತೆ ಒಂದಾಗ್ತಾ ಇದ್ದಿದ್ದು, ಅವರು ಬಿಳಿ ಕಾಗೆ ಹುಡ್ಕೋದಕ್ಕೋಸ್ಕರ ಒಟ್ಟಾಗಿ ಮತ್ತೆ ಹುಡುಕಾಟ ಮಾಡಿದಂಥದ್ದಾಗಿರ್ಬೋದು, ಈ ವಿಚಾರಗಳನ್ನೆಲ್ಲ ಬರಿಬಹುದು. ಮತ್ತು ಬಿಳಿ ಕಾಗೆ ರಾಮುವಿಗೆ ಕುತೂಹಲ ಮೂಡಿಸಿದ್ದು ಏನಕ್ಕೆ ಅಂತ ಕ್ವಶನ್ ಕೇಳ್ಬೋದು. ಏನಕ್ಕೆ ಅಂದರೆ ಅವ್ರ ತಾತ ಪ್ರತಿ ಸರಿ ಹೇಳ್ತಾ ಇರ್ತಾರಲ್ವ, ರೂಲ್ಸ್ ಬ್ರೇಕ್ ಮಾಡಬಾರ್ದು ಅನ್ನೋ ವಿಚಾರಕ್ಕೆ ಅವನಿಗೆ ಹೊಸ ರೀತಿ ಕಲ್ಪನೆಗಳು ಬರೋ ರೀತಿ ಬಿಳಿ ಕಾಗೆ ಬಗ್ಗೆ ಅವರು ಏನೇನೋ ಹೇಳಿರ್ತಾರೆ. ಮತ್ತು ಪ್ರತಿ ತಿಂಗಳು ಕೂಡ ಅಮ್ಮನನ್ನೇ ಬಂದು ಮುಟ್ಟುತ್ತೆ, ಅದಾದಮೇಲೆ ಅದು ಕಡಲ್ ತೀರಕ್ಕೆ ಹೋಗಿ ಸೇರ್ಕೊಂಡ್ಬಿಡುತ್ತೆ ಅನ್ನುವಂಥದ್ದು. ಮತ್ತು ಕೇವಲ ತನ್ನ ತಂದೆ, ತನ್ನ ಅಜ್ಜ ಮತ್ತು ತನ್ನ ತಾಯಿ ಮಾತ್ರನೇ ಬಿಳಿ ಕಾಗೆ ನೋಡಿದ್ದಾರೆ, ಇನ್ಯಾರಿಗೂ ಕಾಣಿಸಲ್ಲ ಅನ್ನುವಂತಹ ವಿಚಾರ, ಇದೆಲ್ಲ ಕೂಡ ಅವನಿಗೆ ಬಿಳಿ ಕಾಗೆ ಬಗ್ಗೆ ಕುತೂಹಲ ಮೂಡೋದಕ್ಕೆ ಕಾರಣ ಆಗಿರುತ್ತೆ. ಮತ್ತು ಇನ್ನೊಂದು ಕ್ವಶನ್ ಕೇಳ್ಬೋದು, 72ರ ಸುಬ್ರಾಯ ಭಟ್ರು ಮತ್ತು 7ರ ರಾಮುವಿನ ನಡುವಿನ ಭಿನ್ನತೆಗಳೇನು ಅಂತ ಕೇಳ್ಬೋದು. ಅವರ ವಿಚಾರಗಳು ಹೇಗಿತ್ತು ಅನ್ನುವಂತಹ ಒಂದು ಡಿಫ್ರೆನ್ಸ್ನ ಕೇಳಬಹುದು. ಅಂದರೆ ಸುಬ್ರಾಯ ಭಟ್ರು ಬಂದುಬಿಟ್ಟು ಅವರು ಕಂಪ್ಲೀಟ್ ಆಚರಣೆಗಳನ್ನು ಮಾಡೋದು, ಸಂಪ್ರದಾಯಗಳನ್ನು ಫಾಲೋ ಮಾಡೋದು, ಈ ರೀತಿ ಅಭಿಪ್ರಾಯನ ಹೊಂದಿದ್ರು. ಮತ್ತು 7ರ ರಾಮು ಇವನು ಎಲ್ಲನೂ ಕ್ವಶನ್ ಮಾಡುವಂಥದ್ದು, ಹಳೆ ಕಾಲದಿಂದ ನಡ್ಸ್ಕೊಂಬಂದಿದ್ದಾರೆ ಅಂದ ತಕ್ಷಣವೇ ಇದೇ ಕರೆಕ್ಟ್ ಅಂತ ಅವನು ಒಪ್ಕೋತಿರಲಿಲ್ಲ, ಎಲ್ಲನೂ ಕ್ವಶನ್ ಮಾಡಿ ತಿಳ್ಕೊತಾ ಇದ್ದ, ಕ್ವಶನ್ ಮಾಡಿ ಅದನ್ನು ತನ್ನ ಕ್ವಶನ್ಗಳಿಗೆ ಉತ್ತರಗಳನ್ನು ಹುಡ್ಕೊತ ಪ್ರಯತ್ನಗಳನ್ನು ಮಾಡ್ತಾ ಇದ್ದ. ಈ ರೀತಿ ಪೂರ್ತಿಯಾಗಿ ಒಂದು 10 ಮಾರ್ಕ್ಸಿಗೆ ಕೂಡ ಬರಿಬಹುದು ಇದನ್ನು. ಥ್ಯಾಂಕ್ ಯು.